ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಮತ್ತು ನಾಳೆ ವಿಶೇಷವಾಗಿ ಕನ್ನಡದಲ್ಲಿ ವಿಶೇಷವಾದಂಥ ಪ್ರಬೋಧನೆ, ದಿವ್ಯ ಸಂಸ್ಕಾರದ ಆರಾಧನೆ ಮತ್ತು ನಿಮ್ಮೆಲ್ಲರನ್ನು ನೀವಿರುವ ಜಾಗದಲ್ಲಿಂದ ದೇವರ ಮುಂದೆ ದೇವರ ಪ್ರಸನ್ನತೆಯನ್ನು ಅನುಭವಿಸುವಂತಹ ಒಂದು ಸಮಯವಾಗಿ ಇದನ್ನು ಒದಗಿಸಿದ್ದೇವೆ. ಪ್ರಿಯರೇ, ಇವತ್ತು ಮತ್ತು ನಾಳೆ ನಮ್ಮ ಕಾರ್ಯಕ್ರಮಗಳು ಈ ಥರ ಇರುವುದು. ಮೊದಲು ಬಳಿಪೂಜೆ ಆದ ಮೇಲೆ ವಿಶೇಷವಾದಂತಹ ಧ್ಯಾನದ ಪ್ರಬೋಧನೆ, ಆ ಪ್ರಬೋಧನೆ ಮುಗಿದ ಮೇಲೆ ವಿಶೇಷವಾದಂತಹ ಪರಮ ಪ್ರಸಾದದ ಆರಾಧನೆ ಇರುವುದು. ಈಗ ಪ್ರಿಯರೇ, ಯಾವಾಗಲೂ ನಾವು ಚರ್ಚಲ್ಲಿ ಇದ್ದು ಗುರುಗಳು ಪ್ರಾರ್ಥನೆ ಹೇಳುವಾಗ, ಬಳಿಪೂಜೆಯನ್ನು ಸಮರ್ಪಿಸುವಾಗ ಗುರುಗಳ ಮುಖವನ್ನು ನೋಡಿ ತಾವೆಲ್ಲರೂ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದೀರಾ. ಆದರೆ ಇವಾಗ ಆ ಥರ ಅಲ್ಲ. ನೀವಿರುವ ಮನೆಗಳಲ್ಲಿ ನಾವು ಇಲ್ಲಿ ಒಂದು ಆಡಿಯೋ ಸ್ಟುಡಿಯೋಯಿಂದ ಇದನ್ನು ನೇರ ಪ್ರಸಾದ ಮಾಡ್ತಾ ಇದ್ದೇವೆ. ಈಗ ತಾವೆಲ್ಲರೂ ಒಂದು ವಿಷಯವನ್ನು ಮನಸ್ಸಲ್ಲಿ ಇರಿಸಬೇಕು. ಅದೇನೆಂದರೆ, ಇಲ್ಲಿ ಗುರುಗಳು ಬಳಿಪೂಜೆಯನ್ನು ಅರ್ಪಿಸುವಾಗ ತಾವೆಲ್ಲರೂ ಮನೆಯಲ್ಲಿ ಹೇಗೆ ಶಿಸ್ತುವಿನಿಂದ ದೇವಾಲಯಕ್ಕೆ ಬರ್ತಿರೋ ಆ ಥರ ತಾವೆಲ್ಲರೂ ಕುಟುಂಬವಾಗಿ ಒಂದೇ ಜಾಗದಲ್ಲಿ ನೆರೆದಿರಬೇಕು. ಅದು ನಿಮ್ಮ ಶಿಸ್ತಾಗಿರಬೇಕು. ಈಗ ಪ್ರಿಯರೇ, ಇವತ್ತಿನ ಬಲಿಪೂಜೆಯನ್ನು ಪ್ರಾರಂಭಿಸುವ ಮೊದಲು ಕೆಲವು ವಿಷಯಗಳು ತಾವೆಲ್ಲರೂ ಹೃದಯದಲ್ಲಿ ಇರಿಸಬೇಕು. ತಮ್ಮೆಲ್ಲರಿಗೂ ಗೊತ್ತು ಸಂತ ಮೋನಿಕಾ ಯಾರಂತ. ಸಂತ ಮೋನಿಕಾ ಮಗನು ಅಗಸ್ಟಿನ್ ಅವರು ತನ್ನ ಪುಸ್ತಕದಲ್ಲಿ ಕನ್ಫೆಷನ್ನಲ್ಲಿ ಈ ಥರ ಬರೆದುತ್ತಾರೆ ತನ್ನ ತಾಯಿಯ ಬಗ್ಗೆ. ತನ್ನ ತಾಯಿ ಸಾವಿನ ಹಾಸಿಗೆಯನ್ನು ಹಿಡಿದಿದ್ದಾಳೆ, ನೆರಳುತ್ತಾ ಇದ್ದಾಳೆ. ಇನ್ನು ಕೆಲವು ದಿನಗಳಲ್ಲಿ ಅವಳು ಸಾಯುವಂತಹ ಸ್ಥಿತಿ. ಆಗ ಅಗಸ್ಟೀನು ಮತ್ತು ತನ್ನ ಸಹೋದರ ಇಬ್ಬರು ಆ ತಾಯಿಯ ಹಾಸಿಗೆಯ ಪಕ್ಕದಲ್ಲಿ ನಿಂತಿರಬೇಕಾದರೆ ಕಣ್ಣಲ್ಲಿ ನೀರು ಸುರಿಸುತ್ತಾ ಎಷ್ಟೊತ್ತಿಗೆ ಯಾವಾಗ ತನ್ನ ತಾಯಿಯನ್ನು ಕಳ್ಕೊಳ್ತವೋ ಆ ಥರಂತಹ ಒಂದು ಘೋರವಾದ ಸ್ಥಿತಿಯಲ್ಲಿ ನೋಡ್ತಾ ಇರಬೇಕಾದರೆ ತಾಯಿ ಆ ಮಕ್ಕಳನ್ನು ನೋಡ್ತಾಳೆ. ಮೋನಿಕಾ ನೋಡಿ ಅವರ ಮುಖದಲ್ಲಿ ಬರುವಂತಹ ಕೆಲವು ಕೆಲವನ್ನು ಗಮನಿಸುತ್ತಾಳೆ. ಅದೇನು, ಅಣ್ಣ ತಮ್ಮಂದಿರಿಬ್ಬರು ತಾಯಿ ಸತ್ತ ಮೇಲೆ ಎಲ್ಲಿ ಆ ದೇಹವನ್ನು ಸಮಾಧಿ ಮಾಡುವುದು, ಸಾಯುವ ಈ ಜಾಗದಿಲ್ಲ ಅಥವಾ ಸ್ವಂತ ಊರಲ್ಲಿಯ ಎಲ್ಲಿ ಅವಳಿಗೆ ಸಮಾಧಿ ಮಾಡಬೇಕು ಅನ್ನುವಂತಹ ಒಂದು ಕನ್ಫ್ಯೂಷನ್ ಅವರಿಗೆ ಬರುವುದು. ಆಗ ಪ್ರಿಯ ಸಹೋದರ ಸಹೋದರಿಯರೇ, ಸಾಯುವಂತಹ ತಾಯಿ ತನ್ನ ಮಗನು ಅಗಸ್ಟಿನನ್ನು ನೋಡಿ ಈ ಥರ ಹೇಳ್ತಾರೆ, ಅಗಸ್ಟಿನ್, ನಾನು ಸತ್ತ ಮೇಲೆ ನನ್ನ ದೇಹವನ್ನು ಎಲ್ಲಿ ನೀನು ಸಮಾಧಿ ಮಾಡಬೇಕೆನ್ನುವಂತಹ ಕನ್ಫ್ಯೂಷನ್ಗೆ ಬೇಡ. ನಾನು ಸತ್ತ ಮೇಲೆ ಈ ದೇಹವನ್ನು ಎಲ್ಲಿ ಬೇಕಾದರೂ ನೀನು ಸಮಾಧಿ ಮಾಡು, ತೊಂದರೆ ಇಲ್ಲ. ಆದರೆ ಮಗು, ನನ್ನ ಮಗನೇ, ಒಂದು ಮಾತ್ರ ನೆನಪಿಡು, ನನ್ನನ್ನು ನೀನು ಬಲಿಪೀಠದ ಪಕ್ಕದಲ್ಲಿ ಪ್ರಾರ್ಥಿಸುವಾಗ, ಬಲಿಪೂಜೆಯನ್ನು ಸಮರ್ಪಿಸುವಾಗ ನನ್ನನ್ನು ಸ್ಮರಿಸಿಕೊಳ್ಳು, ನೆನಪಿಸಿಕೊಳ್ಳು. ಅದು ಮಾತ್ರ ನನಗೆ ಸಾಕು. ನೀನೇನು ಮಾಡಬೇಡ. ನೀನು ಬಲಿಪೂಜೆಯನ್ನು ಅರ್ಪಿಸುವಾಗ ಅಥವಾ ಪ್ರಾರ್ಥನೆ ಮಾಡುವಾಗ ಆ ಬಲಿಪೀಠದ ಪಕ್ಕದಲ್ಲಿ ನನ್ನನ್ನು ಸ್ಮರಿಸಿಕೊಳ್ಳು, ಅದು ಸಾಕು. ಪ್ರಿಯ ಸಹೋದರ ಸಹೋದರಿಯರೇ, ಆಂಗ್ಲ ಭಾಷೆಯಲ್ಲಿ ಈ ಥರ ಬರೆದಿದ್ದಾರೆ. ಸೆಂಟ್ ಮೋನಿಕಾ, bury my body wherever you will, let not care of it cause you any concern. One thing only ask you, that you remember me at the altar of the Lord, wherever you may be. Dear friends, ಇವತ್ತು ಗುರುಗಳಾದ ನಾವು ಮನೆಯಲ್ಲಿ ಈ ನೇರ ಪ್ರಸಾದದಲ್ಲಿ ಭಾಗವಹಿಸುತ್ತಿರುವ ಈ ಬಲಿಪೂಜೆಯಲ್ಲಿ ನಿಮ್ಮೆಲ್ಲರನ್ನೂ ಈ ಬಲಿಪೀಠದ ಪಕ್ಕದಲ್ಲಿ ನಾವು ನಿಮ್ಮನ್ನು ನೆನಪಿಸಿಕೊಳ್ಳುತ್ತೇವೆ. ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಷ್ಟೋ ಹೃದಯದಲ್ಲಿ ಭಾರದಿಂದ, ತೊಂದರೆಗಳಿಂದ, ನೋವಿನಿಂದ, ಕಳವಳ ಅನುಭವವನ್ನು ಅನುಭವಿಸ್ತಾ ಇರುವ ನಿಮಗೆ ನಾವು ಕೊಡುವಂಥ ಆಶ್ವಾಸನೆ, ನಿಮಗೋಸ್ಕರ ನಾವು ಬಲಿಪೀಠದಲ್ಲಿ ಪ್ರಾರ್ಥಿಸುತ್ತೇವೆ.
ಯೇಸುಸ್ವಾಮಿ ಕಲ್ವಾರಿ ಬೆಟ್ಟದಲ್ಲಿ ನೇತಾಡ್ತಾ ಇರಬೇಕಾದರೆ ಬಲಕಡೆಯಲ್ಲಿ ಎಲಕಡೆಯಲ್ಲಿ ಇಬ್ಬರು ತೂಗಾಡ್ತಾ ಇದ್ದರು. ಅವರಲ್ಲಿ ಒಬ್ಬನು ಹೇಳ್ತಾನೆ, ಸ್ವಾಮಿ ಯೇಸುವೇ, ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ಜ್ಞಾಪಿಸಿಕೊಳ್ಳಿ. ರಿಮೆಂಬರ್ ಮೀ ವೆನ್ ಯು ಕಮ್ ಇನ್ ಯೋರ್ ಕಿಂಗ್ಡಮ್. ಆಗ ಯೇಸು ಕೊಟ್ಟ ಉತ್ತರ ಏನೆಂದರೆ, ಪ್ರಿಯರೇ, ಇವತ್ತೇ ನನ್ನ ಜೊತೆ ಆ ಸ್ವರ್ಗದಲ್ಲಿರುವೆ. ಹೌದು ಪ್ರಿಯರೇ, ಇವತ್ತು ಯೇಸು ಸ್ವಾಮಿ ಪುನಃ ತನ್ನ ಕರಗಳನ್ನು ಚಾಚಿ ಬಳಿಯಲ್ಲಿ ತನ್ನನ್ನೇ ತ್ಯಾಗ ಮಾಡುತ್ತಾ ಇದ್ದಾರೆ. ಈ ತ್ಯಾಗದಲ್ಲಿ ಅವರು ಯಾರನ್ನು ನೆನಪಿಸಿಕೊಳ್ಳುತ್ತಾರೆ? ನಿಮ್ಮೆಲ್ಲರನ್ನು, ನನ್ನನ್ನು, ವಿಶ್ವದಲ್ಲಿ ದೇವರನ್ನು ಬಿಟ್ಟು ಹೋಗಿರುವ ಎಲ್ಲರನ್ನೂ ಯೇಸು ಸ್ವಾಮಿ ನೆನಪಲ್ಲಿ ಇಟ್ಟು ತನ್ನ ತ್ಯಾಗದ ಬಳಿಯನ್ನು ಅರ್ಪಿಸ್ತಾ ಇದ್ದಾರೆ. ಆದುದರಿಂದ ಇವತ್ತು ನಡೆಯುವ ಈ ವಿಶೇಷ ಬಳಿಯಲ್ಲಿ ತಾವೆಲ್ಲರೂ ಭಯಭಕ್ತಿಯಿಂದ, ವಿಶ್ವಾಸದಿಂದ ಈ ಬಳಿಯಲ್ಲಿ ಭಾಗವಹಿಸಬೇಕು. ಏಕೆಂದರೆ ಗುರುಗಳಾದ ನಾವು ನಿಮ್ಮನ್ನು ನೆನಪಿಸಿಕೊಳ್ಳುತ್ತೇವೆ. ಮೋನಿಕಾ ಹೇಳಿದ ಹಾಗೆ ಬಲಿಪೀಠದಲ್ಲಿ ನನ್ನನ್ನು ಸ್ಮರಿಸು ಅಂತ ಹೇಳಿದ ಹಾಗೆ ನಾವು ಗುರುಗಳು ಬಲಿಯನ್ನು ಅರ್ಪಿಸುವಾಗ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಶಿಲುಬೆಯಲ್ಲಿ ನೇತಾಡುತ್ತಿದ್ದಂತಹ ಅಪರಾಧಿ ಹೇಳಿದ ಹಾಗೆ ನನ್ನನ್ನು ನೆನಪಿಸಿಕೊಳ್ಳು ದೇವರೇ ಅಂತ ಹೇಳಿದ ಹಾಗೆ ಯೇಸು ಸ್ವಾಮಿ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ಇವಾಗ ಪ್ರಿಯರೇ, ಇವತ್ತು ಗುರುಗಳು ಬಲಿಯನ್ನು ಅರ್ಪಿಸುವಾಗ ಇಲ್ಲಿ ಪ್ರವೇಶ ಗೀತೆ ಇರಲ್ಲ, ಅಥವಾ ಯಾವ ಒಂದು ರೆಸ್ಪಾನ್ಸಿವ್ ನಾವು ಮಾಡಲ್ಲ. ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿಯಾಗಿ, ಮಕ್ಕಳಾಗಿ, ಕುಟುಂಬವಾಗಿ ಸೇರಿ ಎದ್ದು ನಿಂತು ಗುರುಗಳು ಹೇಳುವಂಥ ಪ್ರಾರ್ಥನೆಗೆ ತಾವು ನಿಮ್ಮ ಮನೆಯಿಂದ ಉತ್ತರವನ್ನು ಕೊಡಬೇಕು. ಆಗ ನೀವು ಕೂಡ ಭಾಗವಹಿಸುವಂತಹ ಒಂದು ಅನುಭವ ಇರ್ತದೆ. ಇಲ್ಲಾಂದರೆ ನೀವೇನೋ ಕಾಣ್ತಾ ಇದ್ದಾರೆ ಅಷ್ಟು ಮಾತ್ರ ನಿಮ್ಮ ಅನುಭವ ಆಗಿರ್ಬೋದು. ನಾವು ಕರ್ತರು ನಿಮ್ಮೊಡನೆ ಇದ್ದಾರೆ ಅಂತ ಗುರುಗಳು ಹೇಳಿದ ತಕ್ಷಣ ನಿಮ್ಮ ಮನೆಯಿಂದ ನಿಮ್ಮೊಡನೆ, ನಿಮ್ಮ ಆತ್ಮೊಡನೆ ಇರಲಿ ಅಂತ ಹೇಳಿ, ವಿಶ್ವಾಸದಿಂದ ಹೇಳಿ. ಆಗ ನಿಮಗೆ ಈ ಬಳಿಯಲ್ಲಿ ಏನೋ ದೇವರ ಅನುಭವ ಉಂಟಾಗುವುದು ನಿಮ್ಮೆಲ್ಲರಿಗೂ ಅರ್ಥವಾಗುವುದು. ಆದುದರಿಂದ ಪ್ರಿಯರೇ, ಇವಾಗ ಒಂದು ಕ್ಷಣ ನಿಮ್ಮ ಮನೆಗಳಲ್ಲಿ ಕುಳಿತಿರುವ ಎಲ್ಲರೂ ಎಲ್ಲವನ್ನು ತೆಗೆದುಹಾಕಿ ಕಣ್ಣುಗಳನ್ನು ಮುಚ್ಚಿ ನನ್ನ ಜೊತೆ ಕುಳಿತುಕೊಳ್ಳಿ. ಕೆಲವು ಕ್ಷಣ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ದಯಾಮಯ ದೇವರೇ, ಈಗ ನಡೆಯಲಿರುವ ಈ ಬಳಿಯಲ್ಲಿ, ಪವಿತ್ರ ಬಳಿಯಲ್ಲಿ ಮನೆಯಿಂದ ಭಾಗವಹಿಸಲು ಪ್ರಯತ್ನಿಸುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಸಂತ ಮೋನಿಕಾ ತನ್ನ ಮಗನಿಗೆ ಹೇಳಿದ ಹಾಗೆ, ರಿಮೆಂಬರ್ ಮೀ ಅಟ್ ದಿ ಆಲ್ಟರ್, ನನ್ನನ್ನು ನೆನಪಿಸು, ಸ್ಮರಿಸು. ಅಪರಾಧಿ ಶಿಲುಬೆಯ ಮೇಲೆ ನೇತಾಡುತ್ತಾ ದೇವರೇ ನನ್ನನ್ನು ನೆನಪಿಸಿ ಅಂತ ಹೇಳಿದ ಹಾಗೆ ಈ ಜನರೆಲ್ಲರನ್ನು ಈ ಬಳಿಯಲ್ಲಿ ನೆನಪಿಸಿ ದೇವರೇ, ಅವರಿಗೆ ಬೇಕಾದ ಅನುಗ್ರಹಗಳನ್ನು, ಆಶೀರ್ವಾದವನ್ನು ನೀವು ಕೊಡಬೇಕು. ಅವರ ಅಂತರಂಗದಲ್ಲಿ ಒಂಥರ ಶಾಂತಿ, ಸಮಾಧಾನ ನೆಲೆಸಬೇಕು. ವಿಶೇಷವಾಗಿ ಇವತ್ತು ಮತ್ತು ನಾಳೆ ನಡೆಯಲಿರುವ ಈ ಬಲಿಯರ್ಪಣೆ, ಪ್ರಬೋಧನೆ, ದಿವ್ಯ ಸಂಸ್ಕಾರದ ಆರಾಧನೆಯಲ್ಲಿ ದೇವರೇ, ನೀವು ಅಬ್ರಹಾಮನನ್ನು, ಸಾರಳನ್ನು ಆಶೀರ್ವದಿಸಿದ ಹಾಗೆ ಇಡೀ ವಿಶ್ವವನ್ನು ಆಶೀರ್ವದಿಸಿ ಎಲ್ಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿ ಪುನಃ ನಿಮ್ಮೊಡನೆ ದೇವಾಲಯದಲ್ಲಿ ಬಂದು ಸೇರುವ ಹಾಗೆ ನಮ್ಮನ್ನು ಮಾಡಿರಿ ದೇವರೇ. ಈ ದೀನ ಪ್ರಾರ್ಥನೆಯನ್ನು ಯಾವಾಗಲೂ ಎಂದೆಂದಿಗೂ ನಿಮ್ಮ ಮುಂದೆ ಸಮರ್ಪಿಸುತ್ತೇವೆ. ಪ್ರಿಯರೇ, ಇವಾಗ ತಾವೆಲ್ಲರೂ ಎದ್ದು ನಿಂತು ಕೈಗಳನ್ನು ಜೋಡಿಸಿ ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ ಪ್ರವೇಶ ಗೀತೆ ನೀವು ಹಾಡಬೇಕಂತ ಯೋಚನೆ ಮಾಡ್ತಿರೋ ಆ ಗೀತೆಯನ್ನು ಇವಾಗ ಪ್ರಾರ್ಥನೆ ಪ್ರಾರಂಭಿಸಿ. ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರು ಒಂದು ಪ್ರವೇಶ ಗೀತೆಯನ್ನು ಚೂಸ್ ಮಾಡಿ ಇವಾಗ ಎಲ್ಲರೂ ಪ್ರಾರಂಭದ ಗೀತೆಯನ್ನು ಹಾಡಿ ಬಲಿಯೊಳಗೆ ಹೋಗೋಣ. ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಪ್ರತ್ಯೇಕವಾಗಿ ನಾವಿಂದು
ಈ ಧ್ಯಾನಕ್ಕಾಗಿ ಒಗ್ಗಟ್ಟಾಗಿ ಒಂದು ಕುಟುಂಬದ ಸದಸ್ಯರಾಗಿ ಇಲ್ಲಿ ಬಂದಿದ್ದೇವೆ. ಆದ್ದರಿಂದ ನಾವು ಈ ಬಲಿಪೂಜೆಯಲ್ಲಿ ವಿಶೇಷವಾದ ರೀತಿಯಲ್ಲಿ ನಿಮ್ಮೆಲ್ಲರ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸುವವರಾಗಿದ್ದೇವೆ. ಪೀಠಿಕೆಯಲ್ಲಿ ಸುಂದರವಾಗಿ ಗುರುಗಳಾದ ವಂದನೀಯ ಡೇವಿಡ್ ರವರು ನುಡಿದ ಹಾಗೆ ನಾವು ನಿಮ್ಮೆಲ್ಲರನ್ನು ನಿಮ್ಮ ಕಷ್ಟ ನೋವುಗಳನ್ನು ಪ್ರತ್ಯೇಕವಾಗಿ ನಾವು ಅನುಭವಿಸ್ತಿರುವ ಈ ಸನ್ನಿವೇಶವನ್ನು ದೇವರ ಈ ಬಲಿಪೀಠದಲ್ಲಿ ಅರ್ಪಿಸಿ ಅವರ ಆಶೀರ್ವಾದವು ಅವರ ಕರುಣೆಯು ಇಡೀ ಜಗತ್ತಿನ ಮೇಲೆ ಇರಬೇಕೆಂದು ಬೇಡಿಕೊಳ್ಳುತ್ತೇವೆ. ನಿಮ್ಮ ವಿಶೇಷ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸೋಣ. ಜೊತೆಗೆ ಇಂದಿನ ದಿವ್ಯ ಬಲಿಪೂಜೆಯಲ್ಲಿ ನಾವು ತಮ್ಮ ವಿಶೇಷ ಅಭಿಪ್ರಾಯವನ್ನು ಅರ್ಪಿಸುತ್ತಿರುವ AG ಪ್ರಕಾಶ್ ರವರಿಗಾಗಿ, ಜೊತೆಗೆ ಮೃತ ಹೊಂದಿದ ಜೋಸೆಫ್ ಸ್ಟ್ಯಾನ್ಲಿ, ಗೇಬ್ರಿಯಲ್, ಸಿರಿಲ್ ಪಿಂಟೋ, ರಿಚರ್ಡ್ ಫರ್ನಾಂಡೆಸ್, ಸೆಲೆನ್ ಫರ್ನಾಂಡೆಸ್ ಮತ್ತು ಬರ್ನಾರ್ಡ್ ರೆಡ್ಡಿ ಅವರ ಆತ್ಮಶಾಂತಿಗಾಗಿ ಅರ್ಪಿಸುತ್ತಿರುವ ರೆಡ್ಡಿ ಮತ್ತು ಕುಟುಂಬಸ್ಥರು, ಈ ಎಲ್ಲ ಮೃತ ಹೊಂದಿದ ವಿಶ್ವಾಸಿಗಳ ಆತ್ಮಶಾಂತಿಗಾಗಿ ನಾವು ಪ್ರಾರ್ಥಿಸುತ್ತಾ ಈ ಬಲಿಪೂಜೆಯಲ್ಲಿ ಭಯಭಕ್ತಿಯಿಂದ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಈ ಬಲಿಪೂಜೆಯಲ್ಲಿ ಯೋಗ್ಯವಾದ ರೀತಿಯಲ್ಲಿ ಪಾಲ್ಗೊಳ್ಳಲು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪವನ್ನು ಪಟ್ಟು ದೈನ್ಯದಿಂದ ದೇವರ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಸ್ವಾಮಿ ದಯೆ ತೋರಿ, ಸ್ವಾಮಿ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಸ್ವಾಮಿ ದಯೆ ತೋರಿ, ಸ್ವಾಮಿ ದಯೆ ತೋರಿ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಪ್ರಭುವಿನ ಯಾತನೆಯ ರಹಸ್ಯಗಳನ್ನು ಯೋಗ್ಯ ರೀತಿಯಲ್ಲಿ ಆಚರಿಸಿ ನಿಮ್ಮ ಕ್ಷಮೆಯನ್ನು ನಾವು ಪಡೆಯಲು ಪಾತ್ರರಾಗುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಆಲಿಸಿ ನನ್ನನ್ನು ದೂರದ ಜನಾಂಗಗಳೇ, ಸರ್ವೇಶ್ವರ ಕರೆದೆನ್ನನ್ನು ಗರ್ಭದಲ್ಲಿದ್ದಾಗಲೇ.
ಹೆಸರಿಟ್ಟ ನಿನಗೆ ನಾನು ತಾಯಿಯ ಉದರದಲ್ಲಿದ್ದಾಗಲೇ ಮಾಡಿದನು ನನ್ನ ನುಡಿಯನ್ನು ಹರಿತವಾದ ಖಡ್ಗವನ್ನಾಗಿ. ಮುಚ್ಚಿಟ್ಟಿಹನು ನನ್ನನ್ನು ತನ್ನ ಕರದ ನೆರಳಿನಲ್ಲಿ. ರೂಪಿಸಿಹನು ನನ್ನನ್ನು ಚೂಪಾದ ಬಾಣವನ್ನಾಗಿ. ಬಚ್ಚಿಟ್ಟಿಹನು ನನ್ನನ್ನು ತನ್ನ ಬತ್ತಳಿಕೆಯಲ್ಲಿ. ಆತ ನನಗೆ ಇಂತೆಂದ, ನೀನೆನ್ನ ದಾಸ, ನನ್ನ ಮಹಿಮೆ ಬೆಳಗಿಸುವ ಇಸ್ರಾಯೇಲ. ಇಂತೆಂದುಕೊಂಡೆ ನಾನಾಗ, ವ್ಯರ್ಥವಾಯಿತು ನನ್ನ ಸಾಮರ್ಥ್ಯವೆಲ್ಲ, ಶೂನ್ಯವಾಗಿ ಹೋಯಿತು ನನ್ನ ಶಕ್ತಿಯೆಲ್ಲ. ನನಗೆ ದೊರಕುವುದು ನ್ಯಾಯ ಸರ್ವೇಶ್ವರನ ಕೈಯಲ್ಲೇ, ನನಗೆ ಬರುವುದು ಬಹುಮಾನ ಆ ದೇವರಿಂದಲೇ. ಯಾಕೋಬ್ಯರನ್ನು ತನ್ನ ಬಳಿಗೆ ಕರೆತರಲು, ಇಸ್ರಾಯೇಲರನ್ನು ತನ್ನೊಂದಿಗೆ ಸೇರಿಸಿಕೊಳ್ಳಲು ತನ್ನ ದಾಸನನ್ನಾಗಿ ನನ್ನ ರೂಪಿಸಿದನು. ತಾಯಿಯ ಗರ್ಭದಲ್ಲಿದ್ದಾಗಲೇ ಮಾಡಿದನಿದನು. ಸನ್ಮಾನ್ಯನು ನಾನು ಸರ್ವೇಶ್ವರನ ದೃಷ್ಟಿಯಲ್ಲಿ, ನನ್ನ ಶಕ್ತಿ ಸಾಮರ್ಥ್ಯ ಇರುವುದು ಆ ದೇವರಲ್ಲಿ. ಮತ್ತೆ ಆತ ಇಂತೆಂದನು ನನಗೆ, ಮಹತ್ಕಾರ್ಯವೇನೂ ಅಲ್ಲ, ನನ್ನ ದಾಸನಾದ ನಿನಗೆ ಕುಳಗಳನ್ನು ಉದ್ಧರಿಸುವ ಮಾತ್ರಕ್ಕೆ, ಇಸ್ರಾಯೇಲರಲ್ಲಿ ರಕ್ಷಿತರಾದವರನ್ನು ಮರಳಿ ಬರಮಾಡುವ ಮಾತ್ರಕ್ಕೆ ನೇಮಿಸಿರುವೆನು ನಿನ್ನನ್ನು ಜ್ಯೋತಿಯನ್ನಾಗಿ ಸರ್ವ ಜನಾಂಗಗಳಿಗೆ. ನನ್ನ ರಕ್ಷಣೆ ವ್ಯಾಪಿಸಿರುವಂತೆ ಮಾಡಲು ಜಗದ ಕಟ್ಟ ಕಡೆಯವರೆಗೆ. ಪ್ರಭುವಿನ ವಾಕ್ಯವಿದು. ಕೀರ್ತನೆ ಶ್ಲೋಕ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ಆಶ್ರಯ ಕೋರಿ ಹೇ ಪ್ರಭು ನಾ ಬಂದಿರುವೆ, ಆಶಾಭಂಗವಾಗದಿರಲೆಂದು ನಾ ಬೇಡುವೆ. ಸತ್ಯ ಸ್ವರೂಪನೇ ನನ್ನ ಬಿಡಿಸಿ ರಕ್ಷಿಸಯ್ಯ, ನನಗೆ ಕಿವಿಗೊಟ್ಟು ಪ್ರಭು ನನ್ನನ್ನು ಉದ್ಧರಿಸಯ್ಯ. ಶ್ಲೋಕ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನು. ನೀನಾಗಿರು ನನಗಾಶ್ರಯ ದುರ್ಗ, ಕೋಟೆ ಗೊತ್ತಲು. ನೀನೇ ನನ್ನ ದುರ್ಗ, ಕೋಟೆ ನನ್ನನ್ನು ರಕ್ಷಿಸಲು. ದುರುಳರ ಕೈಯಿಂದೆನ್ನನು ದೇವ ಬಿಡಿಸಯ್ಯ, ಕ್ರೂರ ಕೇಡಿಗರ ವಂಶದಿಂದೆನ್ನನು ತಪ್ಪಿಸಯ್ಯ. ಶ್ಲೋಕ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ಸ್ವಾಮಿ ದೇವ, ನೀನೇ ನನ್ನ ಭರವಸೆ, ಬಾಲ್ಯದಿಂದಲೂ ನೀನೇ ನನ್ನ ನಂಬಿಕೆ. ಹುಟ್ಟಿನಿಂದಲೇ ನಾ ನಿನಗಂಟಿಕೊಂಡಿರುವೇನಯ್ಯ, ಗರ್ಭದಿಂದಲೇ ನೀ ಎನ್ನನ್ನು ಕರೆದು ತಂದೆಯಯ್ಯ. ಶ್ಲೋಕ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ವಿವರಿಸಲು ಅಸದಳವಾದ ನಿನ್ನ ಗಣಿತ ರಕ್ಷಣೆಯನ್ನು. ದೇವ, ಬಾಲ್ಯಾರಭ್ಯ ನನಗೆ ಬೋಧಿಸಿರುವೆಯಲ್ಲವೇ, ನಿನ್ನ ಅದ್ಭುತ ಕಾರ್ಯಗಳನ್ನೆಂದಿಗೂ ನಾ ಘೋಷಿಸುತ್ತಿರುವೆ. ಶ್ಲೋಕ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ಘೋಷಣೆ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಪಿತ ದೇವರಿಗೆ ವಿಧಿಯರಾದ ಅರಸರೇ ನಮೋ. ಕುರಿಮರಿಯನ್ನು ಕೊಲ್ಲಲು ಕೊಂಡು ಹೋದ ಹಾಗೆ ನಿಮ್ಮನ್ನು ಶಿಲುಬೆಯ ಮರಣಕ್ಕೆ ವಿಧಿಸಲು ಕೊಂಡು ಹೋಗುತ್ತಾರೆ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ.
ಪ್ರಭು ನಿಮ್ಮೊಡನೆ ಇರಲಿ. ಯೋವಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡರು. ಅವರು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನಿಮ್ಮಲ್ಲೊಬ್ಬನು ದ್ರೋಹ ಬಗೆದು ನನ್ನನ್ನು ಹಿಡಿದೊಪ್ಪಿಸುವನು ಎಂದು ಸ್ಪಷ್ಟವಾಗಿ ಹೇಳಿದರು. ಯೇಸು ಯಾರನ್ನು ಕುರಿತು ಹಾಗೆಂದರೆಂದು ತಿಳಿಯದೆ ಶಿಷ್ಯರು ಒಬ್ಬರನ್ನೊಬ್ಬರು ಸಂಶಯದಿಂದ ನೋಡುವವರಾದರು. ಯೇಸುವಿನ ಪಕ್ಕದಲ್ಲೇ ಹೊರಗಿ ಕುಳಿತಿದ್ದ ಅವರ ಆಪ್ತ ಶಿಷ್ಯನಿಗೆ ಸಿಮೋನ ಪೇತ್ರನು, ಯಾರನ್ನು ಕುರಿತು ಹಾಗೆ ಹೇಳುತ್ತಿದ್ದಾರೆಂದು ಕೇಳು ಎಂದು ಸನ್ನೆ ಮಾಡಿದನು. ಆಗ ಆ ಶಿಷ್ಯನು ಯೇಸುವಿನ ಮಗ್ಗುಲಿಗೆ ಸರಿದು, ಅಂಥವನು ಯಾರು ಪ್ರಭು ಎಂದು ಕೇಳಿದನು. ಯೇಸು, ನಾನು ರೊಟ್ಟಿಯ ತುಂಡನ್ನು ಬಟ್ಟಲಿನಲ್ಲಿ ಅದ್ದಿ ಅದನ್ನು ಯಾರಿಗೆ ಕೊಡುತ್ತೇನೋ ಅವನೇ ಎಂದು ಹೇಳಿ ರೊಟ್ಟಿಯ ತುಂಡನ್ನು ಅದ್ದಿ ಸಿಮೋನನ ಮಗ ಇಸ್ಕರಿಯೋತಿನ ಯೂದನಿಗೆ ಕೊಟ್ಟರು. ಯೂದನು ಅದನ್ನು ತೆಗೆದುಕೊಂಡದ್ದೇ ತಡ ಸೈತಾನನು ಅವನನ್ನು ಹೊಕ್ಕನು. ಆಗ ಯೇಸು, ನೀನು ಮಾಡಬೇಕೆಂದಿರುವುದನ್ನು ಬೇಗನೆ ಮಾಡಿ ಮುಗಿಸು ಎಂದರು. ಊಟಕ್ಕೆ ಕುಳಿತಿದ್ದ ಶಿಷ್ಯರಿಗೆ ಯೇಸು ಹಾಗೇಕೆ ಹೇಳಿದರೆಂದು ಅರ್ಥವಾಗಲಿಲ್ಲ. ಯೂದನ ವಶದಲ್ಲಿ ಹಣದ ಚೀಲವಿದ್ದುದರಿಂದ ಹಬ್ಬಕ್ಕೆ ನಮಗೆ ಬೇಕಾದುದನ್ನು ಕೊಂಡು ಬಾ ಎಂದು, ಬಡವರಿಗೆ ಏನಾದರೂ ಕೊಡು ಎಂದು ಯೇಸು ಹೇಳಿರಬಹುದೆಂದು ಕೆಲವು ಶಿಷ್ಯರು ಭಾವಿಸಿದರು. ಆ ರೊಟ್ಟಿಯ ತುಂಡನ್ನು ತೆಗೆದುಕೊಂಡ ಕೂಡಲೇ ಯೂದನು ಎದ್ದು ಹೊರಟು ಹೋದನು. ಆಗ ರಾತ್ರಿಯಾಯಿತು. ಯೂದನು ಹೊರಟು ಹೋದ ಮೇಲೆ ಯೇಸು ಹೀಗೆಂದರು, ಈಗ ನರಪುತ್ರನ ಮಹಿಮೆ ಪ್ರಕಟವಾಗುವುದು, ಆತನಲ್ಲಿ ದೇವರ ಮಹಿಮೆಯೂ ಪ್ರಕಟವಾಗುವುದು. ದೇವರ ಮಹಿಮೆ ಆತನಲ್ಲಿ ಪ್ರಕಟವಾದರೆ ದೇವರೇ ನರಪುತ್ರನ ಮಹಿಮೆಯನ್ನು ತಮ್ಮಲ್ಲಿ ಪ್ರಕಟಪಡಿಸುವರು, ತಕ್ಷಣವೇ ಪ್ರಕಟಪಡಿಸುವರು. ಪ್ರಿಯ ಮಕ್ಕಳೇ, ಇನ್ನು ಸ್ವಲ್ಪ ಕಾಲ ಮಾತ್ರ ನಾನು ನಿಮ್ಮೊಡನೆ ಇರುತ್ತೇನೆ. ಆಮೇಲೆ ನೀವು ನನ್ನನ್ನು ಹುಡುಕುವಿರಿ, ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ನಾನು ಯಹೂದ್ಯರಿಗೆ ಹೇಳಿದಂತೆ ನಿಮಗೂ ಹೇಳುತ್ತೇನೆ ಎಂದರು. ಆಗ ಸಿಮೋನ ಪೇತ್ರನು, ಪ್ರಭು, ನೀವು ಹೋಗುವುದಾದರೂ ಎಲ್ಲಿಗೆ ಎಂದು ಕೇಳಿದನು. ನಾನು ಹೋಗುವಲ್ಲಿಗೆ ನೀನು ಈಗ ಬರಲಾರೆ, ಅನಂತರ ಬರುವೆ ಎಂದು ಯೇಸು ಉತ್ತರ ಕೊಡಲು, ಪೇತ್ರನು, ಈಗಲೇ ನಿಮ್ಮ ಹಿಂದೆ ಬರಲು ಏಕಾಗದು ಪ್ರಭು, ನಿಮಗಾಗಿ ಪ್ರಾಣವನ್ನು ಕೊಡಲು ಸಿದ್ಧನಿದ್ದೇನೆ ಎಂದನು. ಆಗ ಯೇಸು, ನನಗಾಗಿ ಪ್ರಾಣವನ್ನು ಕೊಡಲು ಸಿದ್ಧನಿರುವೆಯಾ? ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ ಕೇಳು, ನೀನು ನನ್ನನ್ನು ಅರಿಯೆನೆಂದು 3 ಬಾರಿ ತಿರಸ್ಕರಿಸುವ ತನಕ ನಾಳೆ ಮುಂಜಾನೆ ಕೋಳಿ ಕೂಗುವುದಿಲ್ಲ ಎಂದು ನುಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಸಕಲ ಸೃಷ್ಟಿಯ ಪ್ರಭು ದೇವರೇ, ಸ್ತುತಿಗೆ ಪಾತ್ರರು ನೀವು. ನಾವು ಅರ್ಪಿಸುವ ಈ ರೊಟ್ಟಿಯನ್ನು ನಿಮ್ಮ ಔದಾರ್ಯದಿಂದ ಪಡೆದಿದ್ದೇವೆ. ಭೂಮಿಯ ಹಾಗೂ ಮಾನವನ ದುಡಿಮೆಯ ಫಲವಾಗಿರುವ ಇದು ನಮಗೆ ಜೀವದಾಯಕ ರೊಟ್ಟಿಯಾಗಿ ಮಾರ್ಪಡಲಿ. ದೇವರೇ ಸದಾ ಸ್ತುತಿ ಸಲ್ಲಲಿ. ಸಕಲ ಸೃಷ್ಟಿಯ ಪ್ರಭು ದೇವರೇ, ಸ್ತುತಿಗೆ ಪಾತ್ರರು ನೀವು. ನಾವು ಅರ್ಪಿಸುವ ಈ ದ್ರಾಕ್ಷಾರಸವನ್ನು ನಿಮ್ಮ ಔದಾರ್ಯದಿಂದ ಪಡೆದಿದ್ದೇವೆ.
ದ್ರಾಕ್ಷಾಲತೆಯ ಹಾಗೂ ಮಾನವನ ದುಡಿಮೆಯ ಫಲವಾಗಿರುವ ಇದು ನಮಗೆ ಆಧ್ಯಾತ್ಮಿಕ ಪಾನವಾಗಿ ಮಾರ್ಪಡಲಿ. ದೇವರಿಗೆ ಸದಾ ಸ್ತುತಿ ಸಲ್ಲಲಿ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಳಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಕುಟುಂಬವು ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ಈಕ್ಷಿಸಿರಿ. ನಿಮ್ಮ ಈ ಪವಿತ್ರ ಕೊಡುಗೆಗಳಲ್ಲಿ ಪಾಲ್ಗೊಳ್ಳಲು ಭಾಗ್ಯವನ್ನು ಪಡೆದಿರುವವರಿಗೆ ಅವುಗಳ ಸಂಪೂರ್ಣತೆಯಲ್ಲೂ ಪಾಲನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವರ ರಕ್ಷಣಾ ಯಾತನೆಯ ಹಾಗೂ ಮಹಿಮಾಭರಿತ ಪುನರುತ್ಥಾನದ ದಿನಗಳು ಸಮೀಪಿಸುತ್ತಿವೆ. ಈ ಮೂಲಕ ಪುರಾತನ ಶತ್ರುವಿನ ಅಹಂಕಾರವು ಅಡಗಿಸಲಾಗಿದೆ ಮತ್ತು ಕ್ರಿಸ್ತರಲ್ಲಿ ನಮ್ಮ ರಕ್ಷಣೆ ರಹಸ್ಯವು ಆಚರಿಸಲಾಗಿದೆ. ಕ್ರಿಸ್ತರ ಮುಖಾಂತರವೇ ಸ್ವರ್ಗೀಯ ದೂತಗಣ ನಿಮ್ಮ ಸನ್ನಿಧಿಯಲ್ಲಿ ಸದಾ ಹರ್ಷಿಸುತ್ತಾ ನಿಮ್ಮ ಮಹತ್ವವನ್ನು ಆರಾಧಿಸುತ್ತದೆ. ಅವರ ಮುಖಾಂತರವೇ ದೂತಗಣಗಳು ನಿಮ್ಮ ಮಹತ್ವವನ್ನು ಆರಾಧಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಆನಂದಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ಒಂದೇ ಕಂಠದಿಂದ ನಿಮ್ಮ ಸ್ತುತಿಯನ್ನು ಅಮಿತಾನಂದದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು, ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮೌನತದಲ್ಲಿ ಹೋಸಾನ. ಕರ್ತರ ನಾಮದಲ್ಲಿ ಬರುವವರು ಆಶೀರ್ವದಿತರು. ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀಯುವ ರೊಟ್ಟಿಯನ್ನು, ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರವೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಂತ ಅಲ್ಫೋನ್ಸಸ್ ಹಾಗೂ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್, ಆಮೆನ್, ಆಮೆನ್. ಪ್ರಿಯರೇ, ನಮ್ಮ ನಡುವೆ ದೊಡ್ಡ ಅಂತರವಿದ್ದರೂ ಸಹ ನಾವು ದೇವರ ಮಕ್ಕಳಾಗಿದ್ದೇವೆ, ಒಂದೇ ಕುಟುಂಬದ ಸದಸ್ಯರಾಗಿದ್ದೇವೆ. ಈ ಇಕ್ಕಟ್ಟಾದ ಸಮಯದಲ್ಲೂ ಸಹ ದೇವರು ನಮ್ಮೆಲ್ಲರನ್ನು ಈ ಅಂತರ್ಜಾಲದ ಮುಖಾಂತರ ಈ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ, ಈ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳಲು, ಅರ್ಪಿಸಲು ನಮಗೆ ಭಾಗ್ಯವನ್ನು ನೀಡಿದ್ದಾರೆ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅವರ ಚಿತ್ತವು ನಮ್ಮ ಬಾಳಿನಲ್ಲಿ ನೆರವೇರಿಸಲೆಂದು ಅವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ.
ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಿಯರೇ, ಈ ಗಳಿಗೆಯಲ್ಲಿ ನಾವು ಅರಿತಿದ್ದೇವೆ, ನೀವು ಬಲಿಪೂಜೆಯಲ್ಲಿ ಭಾಗವಹಿಸಿದರೂ ಸಹ ಪರಮ ಪ್ರಸಾದವನ್ನು ಸ್ವೀಕರಿಸದೇ ಇರುವಂತಹ ಒಂದು ಪರಿಸ್ಥಿತಿ ತುಂಬನೇ ಕಷ್ಟವಾಗುತ್ತಿರುವುದು ಕೆಲವೊಂದು ನಮಗೆ ತಿಳಿಸಿದ್ದಾರೆ. ಇಡೀ ಜೀವನದಲ್ಲಿ ನಾವು ಹಲವಾರು ಯಾತನೆಗಳನ್ನು ಅನುಭವಿಸಿದ್ದೇವೆ. ಅದರಲ್ಲಿ ಇದಕ್ಕಿಂತ ದೊಡ್ಡ ಯಾತನೆ ಬಹುಶಃ ಯಾವುದೂ ಇಲ್ಲ. ನಮಗೆ ಯೇಸುವಿನ ಆ ಶರೀರದಲ್ಲಿ ಪಾಲ್ಗೊಳ್ಳುವ ಭಾಗ್ಯ. ಆದರೂ ಸಹ ಬಹುಶಃ ಅದು ದೇವರ ಚಿತ್ತ ಎಂದು ನಾವು ಭಾವಿಸಿ, ಸಹೋದರ ಸಹೋದರಿಯರೇ, ಈ ಗಳಿಗೆಯಲ್ಲಿ ಸಂತ ಅಲ್ಫೋನ್ಸಸ್ ರವರು, ನಮ್ಮ ಸಭೆಯ ಸಂಸ್ಥಾಪಕರಾದ ಸಂತ ಅಲ್ಫೋನ್ಸಸ್ ರವರು ನುಡಿದಕ್ಕಂಥ, ನಮಗೆ ಕಲಿಸಿಕೊಟ್ಟುವಂತಹ ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರದ ಪ್ರಾರ್ಥನೆಯನ್ನು ಪ್ರಾರ್ಥಿಸೋಣ. ನನ್ನನ್ನು ಹಿಂಬಾಲಿಸಿ ಹೇಳಿ, ನನ್ನ ಯೇಸುವೆ, ನನ್ನ ಯೇಸುವೆ, ದಿವ್ಯ ಪರಮ ಪ್ರಸಾದದಲ್ಲಿ ನೀವು ಜೀವಂತರಾಗಿರುವಿರೆಂದು ಜೀವಂತರಾಗಿರುವಿರೆಂದು ನಾನು ನಂಬುತ್ತೇನೆ. ನಂಬುತ್ತೇನೆ. ಈ ಪ್ರಪಂಚದಲ್ಲಿರುವ
ಈ ಪ್ರಪಂಚದಲ್ಲಿರುವ ಎಲ್ಲದಕ್ಕೂ ಮಿಗಿಲಾಗಿ ಎಲ್ಲದಕ್ಕೂ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ನಿಮ್ಮನ್ನು ಪ್ರೀತಿಸುತ್ತೇನೆ ಮತ್ತು ನಿಮ್ಮ ಶರೀರವನ್ನು ಸ್ವೀಕರಿಸಿ ಭುಜಿಸಲು ಆತುರನಾಗಿದ್ದೇನೆ. ಇವೆಲ್ಲದಿರುವುದರಿಂದ ನಿಮ್ಮ ಶರೀರವನ್ನು ಆಧ್ಯಾತ್ಮಿಕವಾಗಿ ಸ್ವೀಕರಿಸಲು ಕರುಣಿಸಿ ಪ್ರಭುವೇ. ನಾನು ತಮ್ಮ ನೈಜ ಶರೀರವನ್ನು ಸ್ವೀಕರಿಸಿದಾಗ ನಿಮ್ಮಲ್ಲಿ ಐಕ್ಯವಾದಂತೆ ಈಗಲೂ ಸಹ ನನ್ನನ್ನು ಒಂದಾಗಿಸಿಕೊಳ್ಳಿ. ನನ್ನನ್ನು ನಿಮ್ಮಿಂದ ಅಗಲಿ ಹೋಗದಂತೆ ಕಾಪಾಡಿರಿ ಯೇಸುವೆ. ಆಮೇನ್. ಪ್ರಿಯರೇ, ಎಲ್ಲರೂ ಒಂದು ಕ್ಷಣ ನಮ್ಮ ಕಣ್ಗಳನ್ನು ಮುಚ್ಚಿ ಈ ಆಧ್ಯಾತ್ಮಿಕ ಪ್ರಸಾದವನ್ನು ನಾವು ಪಡೆದಿದ್ದ ಕ್ಷಣ ನಮ್ಮ ಅಂತರಾಳದಿಂದ ವಂದನೆಗಳನ್ನು ಸಲ್ಲಿಸೋಣ, ಸ್ತುತಿಸೋಣ, ಆರಾಧಿಸೋಣ, ಪೂಜಿಸೋಣ. ನಮ್ಮನ್ನೇ ಸಮರ್ಪಿಸುತ್ತಾ ಹೇಳೋಣ, ಪ್ರಭುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನೀವು ಮಾಡಿದಂತಹ ಒಂದು ಉಪಕಾರಗಳನ್ನು ಸ್ಮರಿಸಿ, ನೀವು ನೀಡಿದ ಆಶೀರ್ವಾದಗಳನ್ನು ನಾನು ಈ ಗಳಿಗೆಯಲ್ಲಿ ಜ್ಞಾಪಿಸಿಕೊಳ್ಳುತ್ತಾ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ರಕ್ಷಣಾ ಕೊಡುಗೆಗಳಿಂದ ಪೋಷಿತರಾದ ನಾವು ನಿಮ್ಮ ದಯೆಯನ್ನು ಯಾಚಿಸುತ್ತೇವೆ. ಪ್ರಸ್ತುತ ಕಾಲದಲ್ಲಿ ನೀವು ನಮ್ಮನ್ನು ಪೋಷಿಸುವ ಇದೇ ಸಂಸ್ಕಾರವು ನಿತ್ಯ ಜೀವದಲ್ಲಿ ನಾವು ಪಾಲುಗಾರರಾಗುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಈಗ ಧ್ಯಾನದ ಎರಡನೆಯ ಭಾಗ. ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ. ಪ್ರಿಯ ಸಹೋದರ ಸಹೋದರಿಯರೇ, ಪವಿತ್ರ ಬಲಿಯಲ್ಲಿ ಭಾಗವಹಿಸಿ ಆಧ್ಯಾತ್ಮಿಕವಾಗಿ ದೇವರ ಶರೀರವನ್ನು ರಕ್ತವನ್ನು ಸ್ವೀಕರಿಸಿದ ಈ ಸ್ಥಿತಿಯಲ್ಲಿ ದೇವರ ವಾಕ್ಯವನ್ನು ಇವಾಗ ನಾವು ಸ್ವೀಕರಿಸೋಣ. ದೇವರ ವಾಕ್ಯ
ಈ ಸಮಯದಲ್ಲಿ ನಮ್ಮೆಲ್ಲರಿಗೂ ಶಕ್ತಿಯನ್ನು, ಸಾಮರ್ಥ್ಯವನ್ನು, ದೃಢವನ್ನು ಕೊಡುವುದು. ಆದುದರಿಂದ ವಿಶೇಷವಾದ ರೀತಿಯಲ್ಲಿ ಇವಾಗ ಪ್ರಬೋಧನೆ ಮಾಡುವಾಗ ತಾವೆಲ್ಲರೂ ಕಿವಿಗೊಟ್ಟು ಅಂತರಂಗವನ್ನು ತೆರೆದಿಟ್ಟು ಈ ಜೀವ ಕೊಡುವಂತಹ ನುಡಿಯನ್ನು ತಾವೆಲ್ಲರೂ ಕೇಳಬೇಕು. ಈ ನುಡಿಯನ್ನು ಕೇಳುವ ಈ ಸಂದರ್ಭದಲ್ಲಿ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪವಿತ್ರಾತ್ಮರ ವರದಾನಗಳು, ದೇವರ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರುವ ಹಾಗೆ. ಇವತ್ತು ನಾವು ಇರುವ ಸ್ಥಿತಿ ಒಂದು ಭಯಂಕರವಾದ ಸ್ಥಿತಿ, ಕಳವಳದ ಸ್ಥಿತಿ. ಎಲ್ಲಿ ನೋಡಿದ್ರೂ ಭಯಂಕರ ತೊಂದರೆಗಳು, ಸಾವು, ನೋವು. ಈ ಮಧ್ಯದಲ್ಲಿ ಯೇಸು ಸ್ವಾಮಿ ಹಾಕುವಂತಹ ಒಂದು ಪದ ಭಯವೇತಕ್ಕೆ. ಮನಸ್ಸಲ್ಲಿ ಭಯವೇತಕ್ಕೆ. ಏಕೆ ಹೆದರಿಕೆ? ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಿಯರೇ, ಕಣ್ಣುಗಳನ್ನು ಮುಚ್ಚಿ ದೇವರ ಮುಂದೆ ನಮ್ಮನ್ನು ಕರೆದೋಗುವಂತಹ ಈ ಪವಿತ್ರ ಗೀತೆಯನ್ನು ನಾವು ಹಾಡಿ ದೇವರ ವಾಕ್ಯವನ್ನು ಇವಾಗ ಕೇಳೋಣ. ಮನದಲ್ಲಿ ಭಯವೇತಕ್ಕೆ, ಎಂದೆಂದು ನಾ ಕಾಡುವೆ. ನಾನೇ ಮಾರ್ಗ, ಜೀವ, ಸತ್ಯ ಎಂದು ನೀ ಅರಿತಿಲ್ಲವೇ, ಎಂದು ನೀ ಅರಿತಿಲ್ಲವೇ. ಮನದಲ್ಲಿ ಭಯವೇತಕ್ಕೆ, ಎಂದೆಂದು ಕಾಪಾಡುವೆ. ನಾನೇ ಜೀವ, ಮಾರ್ಗ, ಸತ್ಯ ಎಂದು ನೀ ಅರಿತಿಲ್ಲವೇ, ಎಂದು ನೀ ಅರಿತಿಲ್ಲವೇ. ಸಮ್ಮುಖದಿ ನಿಂದು ಚಿಂತೆಯಲ್ಲಿ ಬೆಂದು ನಿಂತಿರುವೆ ನೀ ಮೌನದಿ. ಸಮ್ಮುಖದಿ ಇಂದು ಚಿಂತೆಯಲ್ಲಿ ಬೆಂದು ನಿಂತಿರುವೆ ನೀ ಮೌನದಿ. ಈ ಮೌನವೇಕೆ, ಈ ಚಿಂತೆಯೇಕೆ, ಈ ಮೌನವೇಕೆ, ಈ ಚಿಂತೆಯೇಕೆ, ಧೈರ್ಯವನ್ನು ನಾ ನೀಡುವೆ. ಬಾಳಲ್ಲಿ ಬೆಳಕಾಗುವೆ. ಮನದಲ್ಲಿ ಭಯವೇತಕ್ಕೆ, ಎಂದೆಂದು ಕಾಪಾಡುವೆ. ನಾನೇ ಜೀವ, ಮಾರ್ಗ, ಸತ್ಯ ಎಂದು ನೀ ಅರಿತಿಲ್ಲವೇ, ಎಂದು ನೀ ಅರಿತಿಲ್ಲವೇ. ಪ್ರಿಯ ಸಹೋದರ ಸಹೋದರಿಯರೇ, ತಾವೆಲ್ಲರೂ ಮನೆಯಲ್ಲಿ ಕುಳಿತಿದ್ದೀರಾ? ನಿಮ್ಮ ಕೈಗಳಲ್ಲಿ ಪವಿತ್ರ ಗ್ರಂಥ ಇರಬಹುದು. ಇದ್ದರೆ ದಯವಿಟ್ಟು ಮಾರ್ಕ್ನ ಅಧ್ಯಾಯ 4ನೇ ಅಧ್ಯಾಯವನ್ನು ತೆಗೆದಿಟ್ಟುಕೊಳ್ಳಿ. ವಚನಗಳು 35ರಿಂದ. ಆ ದಿನ ಸಾಯಂಕಾಲ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಸರೋವರದ ಆಚೆಗಡೆಗೆ ಹೋಗೋಣ ಎಂದರು. ಆಗ ಶಿಷ್ಯರು ಜನರ ಗುಂಪನ್ನು ಬಿಟ್ಟು ದೋಣಿಯಲ್ಲಿ ಕುಳಿತಿದ್ದ ಯೇಸುವನ್ನು ಹಾಗೆಯೇ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೊರಟರು. ಆ ದೋಣಿಯ ಸಂಗಡ ಬೇರೆ ದೋಣಿಗಳೂ ಇದ್ದವು. ಸ್ವಲ್ಪ ಮುಂದೆ ಹೋಗುವಷ್ಟರಲ್ಲೇ ದೊಡ್ಡ ಬಿರುಗಾಳಿ ಎದ್ದಿತು. ಅಲೆಗಳು ದೋಣಿಯನ್ನು ಅಪ್ಪಳಿಸತೊಡಗಿದವು. ದೋಣಿಯೊಳಗೆ ನೀರು ನುಗ್ಗಿ ಅದು ತುಂಬಿ ಹೋಗುವುದರಲ್ಲಿತ್ತು. ಯೇಸುವಾದರು ದೋಣಿಯ ಹಿಂಭಾಗದಲ್ಲಿ ದಿಂಬನ್ನು ಹೊರಗಿ ನಿದ್ದೆ ಮಾಡುತ್ತಿದ್ದರು. ಶಿಷ್ಯರು ಅವರನ್ನು ಎಬ್ಬಿಸಿ, ಗುರುವೇ, ಗುರುವೇ, ನಾವು ಸಾಯುತ್ತಿದ್ದೇವೆ, ತಮಗೆ ಚಿಂತೆ ಇಲ್ವೇ ಎಂದರು. ಆಗ ಯೇಸು ಎಚ್ಚೆತ್ತು ಬಿರುಗಾಳಿಯನ್ನು ಗದರಿಸಿದರು. ಸರೋವರಕ್ಕೆ ಶಾಂತವಾಗಿರು, ಮೊರೆಯಬೇಡ ಎಂದು ಆಜ್ಞಾಪಿಸಿದರು. ತಕ್ಷಣ ಬಿರುಗಾಳಿ ನಿಂತಿತು,
ವಾತಾವರಣ ಪ್ರಶಾಂತವಾಯಿತು. ಆ ನಂತರ ತಮ್ಮ ಶಿಷ್ಯರಿಗೆ, ಏಕೆ ಇಷ್ಟು ಭಯ? ಇನ್ನೂ ನಿಮಗೆ ವಿಶ್ವಾಸವಿಲ್ಲವೇ? ಏಕೆ ಇಷ್ಟು ಭಯ? ಇನ್ನೂ ನಮಗೆ ವಿಶ್ವಾಸವಿಲ್ಲವೇ? ಪ್ರಿಯರೇ, ಇದೇ ನುಡಿಗಳನ್ನು ಮನೆಯಲ್ಲಿ ಕುಳಿತಿರುವ ನಮ್ಮೆಲ್ಲರನ್ನು, ಎಷ್ಟು ನೀವು ಯಾವ ತಾಪತ್ರೆಯಲ್ಲಿದ್ದರೂ ಸರ, ಯಾವ ತೊಂದರೆಯಲ್ಲಿದ್ದರೂ ಪರವಾಗಿಲ್ಲ, ಯೇಸು ಸ್ವಾಮಿ ಹೇಳುವಂತಹ ಪ್ರಶ್ನೆ, ಏಕೆ ಇಷ್ಟು ಭಯ? ಏಕೆ ಇಷ್ಟು ಭಯ? ಇನ್ನೂ ನಿಮಗೆ ವಿಶ್ವಾಸವಿಲ್ಲವಾ? ಎಲ್ಲರೂ ಪ್ರಿಯರೇ, ಕರಗಳನ್ನು ಬಿಡಿಸಿ ಚಾಚಿರಿ, ಕಣ್ಣುಗಳನ್ನು ಮುಚ್ಚಿ ಪುನಃ ಅದೇ ಆ ಹಾಡನ್ನು ಹಾಡಿ, ದೇವರು ಹೇಳುವಂತಹ ಹಾಡಿನ ಮುಖಾಂತರ ಕೊಡುವಂತಹ ಆ ನಂಬಿಕೆಯನ್ನು ಗ್ರಹಿಸೋಣ. ಮನದಲ್ಲಿ ಭಯವೇತಕ್ಕೆ, ಎಂದೆಂದು ಕಾಪಾಡುವೆ. ನಾನೇ ಜೀವ ಮಾರ್ಗ ಸತ್ಯ ಎಂದು ನೀ ಅರಿತಿಲ್ಲವೇ? ಎಂದು ನೀ ಅರಿತಿಲ್ಲವೇ? ಮನದಲ್ಲಿ ಭಯವೇತಕ್ಕೆ, ಎಂದೆಂದು ಕಾಪಾಡುವೆ. ನಾನೇ ಜೀವ ಮಾರ್ಗ ಸತ್ಯ ಎಂದು ನೀ ಅರಿತಿಲ್ಲವೇ? ಎಂದು ನೀ ಅರಿತಿಲ್ಲವೇ? ಹೌದು ಪ್ರಿಯ ಸಹೋದರ ಸಹೋದರಿಯೇ, ಎಂದು ನೀವು ಅರಿತಿಲ್ಲವ? ದೇವರು ನನ್ನೊಡನೆ ಇದ್ದಾರೆ. ಬಿರುಗಾಳಿ, ತೊಂದರೆಗಳು, ಸಾವು ನೋವು ಏನೇ ಬಂದರೂ ಮನದಲ್ಲಿ ಭಯವೇತಕ್ಕೆ, ನಾನು ನಿಮ್ಮೊಡನೆ ಇದ್ದೇನೆ ಅನ್ನುವಂತಹ ಅನುಭವ ನೀವು ಕಳ್ಕೊಂಡಿದ್ದೀರಾ? ಪ್ರಿಯ ಸಹೋದರ ಸಹೋದರಿಯರೇ, ಕೆಲವು ವರ್ಷಗಳ ಹಿಂದೆ ಒಂದು ಮನೆಯನ್ನು ಭೇಟಿ ಮಾಡಬೇಕಾದರೆ ಆ ಮನೆಯಲ್ಲಿ ಆದಂತಹ ಒಂದು ಶ್ರೇಷ್ಠವಾದಂತಹ ಅನುಭವವನ್ನು ನಾನು ಇವಾಗ ಹಂಚಿಕೊಳ್ಬೇಕು. ಗಂಡ ಹೆಂಡತಿ ಇಬ್ಬರು ಕೂತಿದ್ದಾರೆ. ನಾನು ಅವರ ಮಧ್ಯದಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ತಾ ಇರ್ತೇನೆ. ಆಗ ಆ ಸಂಭಾಷಣೆಯ ಮಧ್ಯದಲ್ಲಿ ಪ್ರಿಯರೇ, ಆ 49 ವರ್ಷದ ಗಂಡ, ಹಸ್ಬೆಂಡ್, ಈ ಥರ ನನ್ನೊಡನೆ ತನ್ನ ಹೆಂಡತಿಯ ಬಗ್ಗೆ ಕೆಲವು ವಿಷಯಗಳನ್ನ ಹೇಳಿದ್ರು. ಏನು ಗೊತ್ತಾ ಪ್ರಿಯರೇ, ನನ್ನ ಕೈಗಳನ್ನು ಹಿಡ್ಕೊಂಡು ಆ 49 ವರ್ಷದ ಗಂಡ ಹೇಳ್ತಾನೆ, ಫಾದರ್, ಇವತ್ತು ಪ್ರತಿ ತಿಂಗಳು ನನ್ನ ಸಂಬಳ 1,40,000 ರೂಪಾಯಿ. 1,40,000 ರೂಪಾಯಿ. ನನ್ನ ಈ ಮನೆ 60 ಲಕ್ಷ ರೂಪಾಯಿ ಹಾಕಿ ತಗೊಂಡಿದ್ದೇನೆ. ದೊಡ್ಡದಾದ ಮನೆ, ದೇವರು ಕೊಟ್ಟಂಥ ಆಶೀರ್ವಾದ. ಮಾತ್ರವಲ್ಲ ಫಾದರ್, ಹೊರಗಡೆ ಒಂದು ಒಳ್ಳೆಯ ಕಾರ್ ಇದೆ, 21 ಲಕ್ಷ ರೂಪಾಯಿ ಕಾರ್. ಎಲ್ಲ ಲಕ್ಷಾಂತರ ರೂಪಾಯಿಲಿ ಹೋಗ್ತಾ ಇದೆ. 21 ಲಕ್ಷ ರೂಪಾಯಿ ಕಾರ್, 60 ಲಕ್ಷ ರೂಪಾಯಿ ಮನೆ, ತಿಂಗಳಿಗೆ 1,40,000 ರೂಪಾಯಿ ಸಂಬಳ. ಫಾದರ್, ಆ ವ್ಯಕ್ತಿ ಹೇಳಿದಂಥ ವಿಷಯ, ಫಾದರ್, ಈ 60 ಲಕ್ಷದ ಮನೆ, 1,40,000 ರೂಪಾಯಿ ಸಂಬಳ, 21 ಲಕ್ಷದ ಕಾರು ಎಲ್ಲ ನನ್ನ ಹೆಂಡತಿಯ ಮುಂದೆ ಇಟ್ಟರೆ ಅದು ನನ್ನ ಹೆಂಡತಿಯ ಮುಂದೆ ಆಗಲ್ಲ ಫಾದರ್. ದೇವರು ಕೊಟ್ಟಂತಹ ಶ್ರೇಷ್ಠವಾದಂತಹ ಒಂದು ಆಶೀರ್ವಾದ ಎಂದರೆ ತನ್ನ ಕೈಯನ್ನು ಅವಳ ಹೃದಯದ ಮೇಲೆ, ಅವಳ ಹಗಳ ಮೇಲೆ ಹಾಕ್ಕೊಂಡು ನನಗೆ ದೇವರು ಕೊಟ್ಟಂತಹ ಶ್ರೇಷ್ಠವಾದಂತಹ ಆಶೀರ್ವಾದ ಫಾದರ್. ಹೇಳ್ತಾ ನಗುಮುಖದಿಂದ ಆ ವ್ಯಕ್ತಿ ಹೇಳ್ತಾನೆ, ಪ್ರಿಯರೇ, ಇನ್ನೂ ನನ್ನ ಮನಸ್ಸಲ್ಲಿ ಹಾಗೆಯೇ ಇದೆ. ಇವತ್ತು ನಾನು ಸ್ವತಂತ್ರವಾಗಿ ಜೀವಿಸಬೇಕಾದರೆ, ಇವತ್ತು ನಾನು ಏನೇ ಮಾಡಿದಿರೋದು ಯಶಸ್ವಿಯಾಗಬೇಕಾದರೆ, ಯಾವ ಒಂದು ಕಾರ್ಯಕ್ರಮವನ್ನು ಅವನು ಮುನ್ನಡೆಸಿದರೆ ಫಾದರ್, ನಾನು ಧೈರ್ಯವನ್ನು, ಶಕ್ತಿಯನ್ನು, ಉತ್ಸಾಹವನ್ನು ಎಲ್ಲವನ್ನು ಪಡೆಯುವುದು ನನ್ನ ಹೆಂಡತಿಯಿಂದ. ಮಾತ್ರವಲ್ಲ ಫಾದರ್, ನನ್ನ ಹೆಂಡತಿ ಯಾವಾಗಲೂ ದೇವರನ್ನೇ ಐಕ್ಯವಾಗಿದ್ದಾಳೆ.
ಯಾವಾಗ ನೋಡಿದ್ರು ಅವಳ ಮಾತು, ಅವಳ ಯೋಚನೆ, ಅವಳ ಚಿಂತನೆ, ಅವಳ ಕಾರ್ಯಗಳೆಲ್ಲವೂ ದೇವರೇ ಕೇಂದ್ರ ಬಿಂದುವಾಗಿ ಇರಿಸಿ ಅವಳ ಜೀವನವನ್ನು ನಡೆಸ್ತಾ ಇದ್ದಾಳೆ. ನನ್ನನ್ನು ಕೂಡ ದೇವರ ಕಡೆಗೆ ನಡೆಸಿ, ಅವಳ ಪ್ರಾರ್ಥನೆಯ ಮುಖಾಂತರ ನನ್ನನ್ನು ದೇವರ ಕಡೆಗೆ ನಡೆಸಿ ಐಕ್ಯ ಮಾಡಿದರಿಂದ ಇವತ್ತು ನನಗೆ ಜೀವ ಕೊಡುವವರು, ಜೀವ ಕೊಟ್ಟವರು, ನನ್ನನ್ನು ಸಾಯಿಸುವರು ಎಲ್ಲವೂ ದೇವರು ನನ್ನ ಹೆಂಡತಿಯ ಮುಖಾಂತರ ಮಾಡ್ತಾರೆ ಅನ್ನುವಂತಹ ಆ ಅನುಭವ ನನಗೆ ಇದೆ ಫಾದರ್. ಆ ಥರ ಹೇಳ್ತಾ ಇರಬೇಕಾದ್ರೆ ಪ್ರಿಯರೇ, ಆ ಹೆಂಗಸಿನ ಹೆಣ್ಣಿನ ಆ ಹೆಣ್ಣುಮಗಳ ಕಣ್ಣಲ್ಲಿ ನೀರು ಸುರಿಸ್ತಾ ತನ್ನ ಗಂಡ ಈ ಥರ ಹೊಗಳ್ತಾ ಇದ್ದಾನೆ ಅಲ್ವಂತಹ ಒಂದು ನೀರು ಸುರಿಸ್ತಾ ಅನುಭವ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವೆಲ್ಲರೂ ನಮ್ಮ ಸುತ್ತಮುತ್ತಲು ಎಷ್ಟೋ ತಾಪತ್ರೆಗಳು, ತೊಂದರೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಆ 49 ವರ್ಷದ ಗಂಡ ತನ್ನ ಹೆಂಡತಿ ಕಾರಿಗಿಂತ, ಮನೆಗಿಂತ, ಸಂಬಳಗಿಂತ ಮಿಗಿಲಾದವಳು, ಶ್ರೇಷ್ಠವಾದವಳು ಅಂತ ಹೇಳಿದ ಹಾಗೆ ಇವತ್ತು ತಾವೆಲ್ಲರೂ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಈ ಪ್ರಪಂಚದಲ್ಲಿರುವಂತಹ ಯಾವ ಆಶೀರ್ವಾದಕ್ಕಿಂತಲೂ ಶ್ರೇಷ್ಠವಾದವರು, ನನ್ನ ತಂದೆ ತಾಯಿಗಳಿಂದ ಶ್ರೇಷ್ಠವಾದವರು. ಆ ಯೇಸು ಕ್ರಿಸ್ತನ ನನ್ನ ಜೊತೆ ಇರಬೇಕಾದರೆ ನಾನೇಕೆ ಭಯಪಡಬೇಕು? ವೈ ಶುಡ್ ಐ ಬಿ ಫ್ರೈಟನ್ಡ್ ಆಫ್ ಥಿಂಗ್ಸ್? ಜೆರಾರ್ಡ್ ಅಷ್ಟು ಚೆನ್ನಾಗಿ ಹಾಡಿದ್ರು, ಮನದಲ್ಲಿ ಭಯವೇ ಎತ್ತಕ್ಕೆ, ನಾನಿರುವೇನಿಗೆ ಅದು ಅರ್ಥ ಆಗಲ್ವಾ? ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಈ ದೋಣಿಯಲ್ಲಿ ಮಲಗಿದ್ದರು. ಶಿಷ್ಯರೆಲ್ಲರೂ ಹೋಗ್ತಾ ಇದ್ದರು. ಇದ್ದಕ್ಕಿದ್ದ ಹಾಗೆ ಗಾಳಿ, ಅಲೆಗಳು, ಆ ಹಡಗಲ್ಲಿ, ದೋಣಿಯಲ್ಲಿ ನೀರು ತುಂಬಿತಾ ಇತ್ತು. ಆಗ ಹೆದರಿಕೆಯಿಂದ, ಭಯದಿಂದ ಶಿಷ್ಯರು ಯೇಸುವನ್ನು ಎಬ್ಬಿಸಿ, ಗುರುದೇವ, ನಮಗೆ ಸ್ವಲ್ಪ ಕೂಡ ಚಿಂತನೆ ಇಲ್ವಾ? ನಾವು ಸಾಯ್ತಾ ಇದ್ದೇವೆ, ಕಾಪಾಡಿ. ಆ ಸಂದರ್ಭದಲ್ಲಿ ಯೇಸು ಕೊಟ್ಟಂತಹ ಪ್ರತ್ಯುತ್ತರ, ಭಯ ಏಕೆ ಅಂತ ಹೇಳಿದಂಥ ಆ ಯೇಸು ಕ್ರಿಸ್ತನ ಜೀವನವನ್ನು ಸ್ವಲ್ಪ ಹಿಂದೆ ಬಂದು ನೋಡಿ ಪ್ರಿಯರೇ. ಮತ್ತಾಯನು ಬರೆದಂತಹ ಶುಭ ಸಂದೇಶದಲ್ಲಿ ಗೆತ್ಸಮನಿ ತೋಪಿನಲ್ಲಿ ಯೇಸು ಸ್ವಾಮಿ ರಕ್ತದ ಬೆವರನ್ನು ಸುರಿಸುತ್ತಾ ತನ್ನ 3 ಶಿಷ್ಯರನ್ನು ಸ್ವಲ್ಪ ದೂರದಲ್ಲಿ ಇರಿಸಿ, ಇಲ್ಲಿ ನೀವು ಎಚ್ಚರವಾಗಿರಿ ಅಂತ ಹೇಳಿ ಸ್ವಲ್ಪ ದೂರ ಹೋಗಿ ಮೊಣಂಕಾಳಾಕಿ ಹಂಗೆ ಕೆಳಗಡೆ ಬಿದ್ದು ಬೆವರು ಸುರಿಸುತ್ತಾ, ರಕ್ತದ ಬೆವರನ್ನು ಸುರಿಸುತ್ತಾ ತಂದೆಯಾದ ದೇವರನ್ನು ನೋಡಿ ಮಾಡುವಂಥ ಪ್ರಾರ್ಥನೆ, ದೇವರೇ, ಈ ಕಹಿಯಾದ ಈ ಪಾತ್ರೆಯನ್ನು ತೆಗೆದುಹಾಕಿ, ಇದ್ರೂ ನಿಮ್ಮ ಚಿತ್ತದಂತೆ ನಡೆಯಲಿ. ಇವಾಗ ಯೇಸು ದೋಣಿಯಲ್ಲಿ ಪ್ರಿಯರೇ ಭಯವೇತಕ್ಕೆ ಅಂತ ಕೇಳಿದಂತಹ ಯೇಸು ಕ್ರಿಸ್ತರು ಇಲ್ಲಿ ಭಯಪಡ್ತಾ ಇದ್ದಾರೆ, ಹೆದರ್ತಾ ಇದ್ದಾರೆ. ಆ ಹೆದರಿಕೆಯಲ್ಲಿ ಅವ್ರು ಮಾಡಿದಂಥ ವಿಷಯವೇನು? ಎದ್ದು ಬೆವರು ಸುರಿಸುತ್ತಾ, ರಕ್ತದ ಬೆವರನ್ನು ಸುರಿಸುತ್ತಾ ಎದ್ದು ಎಲ್ಲಿ ಹೋಗ್ತಾ ಇದ್ದಾರೆ? ಅಲ್ಲಿರುವಂತಹ 3 ಶಿಷ್ಯರ ಹತ್ರ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದರೆ ಪ್ರಿಯರೇ, ಆ 3 ಶಿಷ್ಯರು ಮಲಗಿದ್ದಾರೆ, ನಿದ್ರೆಯಲ್ಲಿದ್ದಾರೆ. ಆಗ ಯೇಸು ಸ್ವಾಮಿ ಏನು ಮಾಡ್ತಾರೆ? ಎಬ್ಬಿಸಿ ಎಚ್ಚರಗೊಳಿಸಿ, ಶೋಧನೆಗಳು ಅಷ್ಟು ದೊಡ್ಡದಾಗಿದೆ, ಆ ಶೋಧನೆಗಳು ನಾವು ಕೇಳಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಬೇಕು. ಪೇತ್ರ, ಎದ್ದು ನಿದ್ರೆ ಮಾಡಬೇಡ, ಎದ್ದು ಪ್ರಾರ್ಥನೆ ಮಾಡು. ಯೋವಾನ, ಯಾಕೋಬ, ಪ್ರಾರ್ಥನೆ ಮಾಡು. ಪುನಃ ಬಂದರು, ತಂದೆಯಾದ ದೇವರ ಹತ್ರ ಬೇಡಿಕೆಯನ್ನು ಪ್ರಾರ್ಥನೆ ಮಾಡಿದರು. ಪುನಃ ಭಯ. ಯಾರಿಗೆ? ಯೇಸು ಸ್ವಾಮಿಗೆ. ದೋಣಿಯಲ್ಲಿ ಮಲಗಿರಬೇಕಾದರೆ ಯೇಸು ಸ್ವಾಮಿ ಶಿಷ್ಯರಿಗೆ ಕೊಟ್ಟಂತಹ ಪ್ರಶ್ನೆ, ಹೇಳಿದಂಥ ಪ್ರಶ್ನೆ, ನೀವೇಕೆ ಭಯಪಡ್ತಾ ಇದ್ದೀರಾ? ಇಲ್ಲಿ ಆ ಯೇಸು ಕ್ರಿಸ್ತನು ಭಯದಿಂದ ಎದ್ದು 2ನೇ ಸಾರಿ ಶಿಷ್ಯರ ಹತ್ರ ಹೋಗ್ತಾರೆ. ಪುನಃ ನೋಡ್ತಾರೆ, ಅವರು ನಿದ್ರೆ ಮಾಡ್ತಾ ಇದ್ದಾರೆ, ಏನು ಹೇಳಲಿಲ್ಲ. ಬರ್ತಾರೆ, ಪುನಃ 3ನೇ ಸಾರಿ ಹೋಗ್ತಾರೆ, ಪುನಃ ಅವರು ನಿದ್ರೆ ಮಾಡ್ತಾ ಇದ್ದಾರೆ. ಆಗ ಯೇಸು ಹೇಳಿದಂಥ ವಿಷಯ, ನನ್ನ ಮನವೇದನೆ ಪ್ರಾಣ ಹಿಂಡುವಷ್ಟು ನೋವಾಗ್ತಾ ಇದೆ. ಪ್ರಿಯ ಸಹೋದರ ಸಹೋದರಿಯರೇ, ಸಾಧಾರಣವಾದಂತಹ ನುಡಿಗಳಲ್ಲ. ಚಿಂತಾಕೃತರಾದರೂ, ದುಃಖಭರಿತರಾದರೂ ನನ್ನ ಮನವೇದನೆ ಪ್ರಾಣ ಹಿಂಡುವಷ್ಟು ತೀವ್ರವಾಗಿದೆ. ಇಲ್ಲಿ ಪ್ರಾಣ ಹಿಂಡುವಷ್ಟು ತೀವ್ರವಾಗಿದೆ. ದೋಣಿಯಲ್ಲಿ ಯೇಸು ಸ್ವಾಮಿ ಮಲಗಿರಬೇಕಾದರೆ ಶಿಷ್ಯರು, ನಾವೆಲ್ಲ ಸಾಯ್ತಾ ಇದ್ದಾವೆ, ನಿಮಗೆ ಚಿಂತೆ ಇಲ್ವಾ ದೇವರೇ? ಯೇಸುವೆ, ನಿಮಗೆ ಚಿಂತೆ ಇಲ್ವಾ ಅಂತ ಸಾಯುವ ಸ್ಥಿತಿಯಲ್ಲಿರುವಂತಹ ಶಿಷ್ಯರು
ಯೇಸು ಮಲಗಿರಬೇಕಾದ್ರೆ ಹಾಕುವ ಪ್ರಶ್ನೆ, ನಮ್ಮನ್ನು ಕಾಪಾಡಿ. ಇಲ್ಲಿ ಗೆತ್ಸಮನಿ ತೋಪಿನಲ್ಲಿ ಶಿಷ್ಯರು ಮಲಗಿದ್ದಾರೆ, ಸಾಯುವಂತಹ ಸ್ಥಿತಿಯಲ್ಲಿ ಯೇಸು ಸ್ವಾಮಿ ಇದ್ದಾರೆ. ನಾನು ಸಾಯ್ತಾ ಇದ್ದೇನೆ, ಪ್ರಾಣ ಹಿಂಡುವಷ್ಟು ನೋವು ನನ್ನ ಹೃದಯದಲ್ಲಿ ಬರ್ತಾ ಇದೆ, ಹುಮ್ತಾ ಇದೆ, ನೀವು ಎದ್ದು ಪ್ರಾರ್ಥನೆ ಮಾಡಿ. ಒಂದು ಕಡೆ ಮನುಷ್ಯ ದೇವರನ್ನು ಎಬ್ಬಿಸ್ತಾ ಇದ್ದಾನೆ, ಇನ್ನೊಂದು ಕಡೆ ದೇವರು ಮನುಷ್ಯನನ್ನು ಎಬ್ಬಿಸ್ತಾ ಇದ್ದಾರೆ. ಕಾರ್ಯ ಒಂದೇ, ಪ್ರಾರ್ಥನೆ ಮಾಡಿ, ಪ್ರಾರ್ಥಿಸಿ. ಪ್ರಾರ್ಥನೆ ಇಲ್ಲಾಂದ್ರೆ ಬರುವಂಥ ಶೋಧನೆಗಳನ್ನು ಕೈಯಾಳಲು ಸಾಧ್ಯನೇ ಇಲ್ಲ. ಪ್ರಿಯ ಸಹೋದರ ಸಹೋದರರೇ, ಯೇಸು ಸ್ವಾಮಿ ಪುನಃ ನೋಡಿದರೆ ಪ್ರಿಯರೇ, ಸಂತ ಮಾರ್ಕನು ಬರೆದಂಥ, ಲೂಕನು ಬರೆದಂಥ ಶುಭ ಸಂದೇಶದಲ್ಲಿ 22ನೇ ಅಧ್ಯಾಯದಲ್ಲಿ ಈ ಥರ ಹೇಳ್ತಾರೆ, ಸೀಮೋನನೇ ಸೀಮೋನನೇ ಕೇಳು, ಗೋಧಿಯನ್ನು ತೂರುವಂತೆ ಸೈತಾನನು ನಿಮ್ಮೆಲ್ಲರನ್ನು ಶೋಧಿಸಲು ಅಪ್ಪಣೆ ಕೇಳಿಕೊಂಡಿದ್ದಾನೆ. ಆದರೆ ನಾನು ನಿನ್ನ ವಿಶ್ವಾಸ ಕುಂದದಂತೆ ನಿನಗಾಗಿ ಪ್ರಾರ್ಥನೆ ಮಾಡಿದ್ದೇನೆ. ನೀನು ಪರಿವರ್ತನೆ ಹೊಂದಿದ ನಂತರ ನಿನ್ನ ಸಹೋದರರನ್ನು ದೃಢಪಡಿಸು ಎಂದರು. ಸೈತಾನನು ನಿಮ್ಮನ್ನು ಶೋಧಿಸಲು ಅಪ್ಪಣೆ ಪಡೆದಿದ್ದಾನೆ. ಗೋಧಿಯನ್ನು ತೂರುವ ಹಾಗೆ, ಸಾಧಾರಣವಾದಂತಹ ಶೋಧನೆಗಳೆಲ್ಲ, ನಿಮ್ಮನ್ನು ಬೇರ್ಪಡಿಸುವ ಹಾಗೆ, ತ್ಯಜಿಸುವ ಹಾಗೆ, ಅಂತಹ ಒಂದು ಶೋಧನೆ ಬರುವಂತಹ ಒಂದು ಸಮಯದ. ಆದರೆ ಪೇತ್ರ, ಶಿಷ್ಯರೇ, ನಿನಗೋಸ್ಕರ ನಾನು ಪ್ರಾರ್ಥನೆ ಮಾಡಿದ್ದೇನೆ. ಸಹೋದರ ಸಹೋದರಿಯರೇ, ಯೇಸು ಕೊಡುವಂಥ ಒಂದು ಸಂದೇಶ ಏನಂದರೆ, ನೀವು ಬಲಹೀನರಾಗಿದ್ದೀರಾ, ಇನ್ನು ಸ್ವಲ್ಪ ದಿನಗಳಲ್ಲಿ, 1-2 ದಿನಗಳಲ್ಲಿ ನೀವು ಶೋಧನೆಗೆ ಬಿದ್ದೋಗ್ತೀರಾ, ಆದರೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಿದ್ದೇನೆ. ಗೆತ್ಸಮನಿ ತೋಪಿನಲ್ಲಿ ಯೇಸು ಎದ್ದು ಹೋಗ್ತಾರೆ, ಶಿಷ್ಯರನ್ನು ಎದ್ದು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ದೋಣಿಯಲ್ಲಿ ಸಾಯುವಂತಹ ಶಿಷ್ಯರು ಯೇಸು ಹತ್ರ, ನಿಮಗೆ ಚಿಂತನೆ ಇಲ್ವಾ? ಸ್ವಲ್ಪ ಎದ್ದು ನಮಗೋಸ್ಕರ, ನಾವು ಸಾಯ್ತಾ ಇದ್ದೇವೆ, ನಮ್ಮನ್ನು ಕಾಪಾಡಿ. ಆ ದಂಪತಿಗಳ ಜೀವನವನ್ನು ನೋಡಿ ಪ್ರಿಯ ಸಹೋದರ ಸಹೋದರಿ, ಗಂಡ ಹೆಂಡತಿ ಇಬ್ಬರು ನನ್ನ ಮುಂದೆ ಹೇಳಿದಂಥ ವಿಷಯ, ಈ ಮನೆ 60 ಲಕ್ಷಪ್ಪ, ನೋ ಯೂಸ್. ಕಾರ್ 21 ಲಕ್ಷ, ನೋ ಯೂಸ್ ಫಾದರ್. ತಿಂಗಳ ಸಂಬಳ 1,40,000 ರೂಪಾಯಿ, ನೋ ಯೂಸ್. ನನ್ನ ಹೆಂಡತಿ, ಪ್ರಾರ್ಥಿಸುವಂಥ ಹೆಂಡತಿ, ಆ ಪ್ರಾರ್ಥನೆಯಲ್ಲಿ ಜೀವಿಸುವಂಥ ಹೆಂಡತಿ, ಇವಳ ಮುಖಾಂತರ ನಾನು ಇವತ್ತು ಎಲ್ಲವನ್ನೂ ಪುನರ್ಜಿತವಾಗಿ, ಒಳ್ಳೆಯ ಮನುಷ್ಯನಾಗಿ, ದೃಢವಾಗಿ ವಿಶ್ವಾಸನ ಬೆಳೀತಾ ಇದ್ದೇನೆ. ಇದೆಲ್ಲ ಕಾರಣ ನನ್ನ ಸಂಪಾದನೆ ಇಲ್ಲ ಫಾದರ್, ನನ್ನ ಹೆಂಡತಿ ಮಾಡುವಂಥ ಪ್ರಾರ್ಥನೆ. ಪ್ರಿಯ ಸಹೋದರ ಸಹೋದರಿ, ನಾನು ಇಲ್ಲಿಂದ ಪ್ರಬೋಧನೆ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಮನೆಯಲ್ಲಿ ಕುಳಿತು ಕೇಳ್ತಾ ಇದ್ದೀರಾ. ನಿಮ್ಮ ಮನಸ್ಸಲ್ಲಿ ಯಾರಾದರೂ ಪ್ರಶ್ನೆ ಬರ್ಬೋದು, ನನ್ನ ಹೆಂಡತಿ ಈ ಥರ ಪ್ರಾರ್ಥನೆ ಮಾಡ್ತಾ ಇದ್ದಲ್ಲ, ನನ್ನ ಗಂಡ ಈ ಥರ ಪ್ರಾರ್ಥನೆ ಮಾಡ್ತಾ ಇದ್ದಾನ, ನನ್ನ ಮಕ್ಕಳು ಈ ಥರ ಪ್ರಾರ್ಥನೆ ಮಾಡ್ತಾ ಇದ್ದಾರ. ನಿಮ್ಮ ಮನೆಗೆ ಯೇಸು ಹೇಳುವಂಥ ವಿಷಯ, ಹೌದು ಸೀಮೋಣ ಸೀಮೋಣ, ಇವತ್ತು ನಿಮ್ಮ ಹೆಸರನ್ನು ಹೇಳಿ ಗೋಧಿಯನ್ನು ತೂರುವಂತೆ ಸೈತಾನನು ನಿಮ್ಮ ಮನೆಯನ್ನು ಶೋಧಿಸಲು ಹೆಜ್ಜೆ ಹಾಕಿದ್ದಾನೆ. ಯೇಸು ಹೇಳ್ತಾರೆ, ತಂದೆಯಾದ ಬಳಪಾರ್ಶ್ವದಲ್ಲಿ ಕುಳಿತು ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನನ್ನ ಪ್ರಾರ್ಥನೆ ಮಾತ್ರ ಸಾಕದು, ನೀವು ನಿಮ್ಮ ಕುಟುಂಬದ ಸಮೇತ ಎದ್ದು ಪ್ರಾರ್ಥನೆ ಮಾಡಬೇಕು. ಈ ಹೆಂಡತಿ ಯಾಕೆ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದಾವೀದನು ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಹೇಳಿದಂತಹ ವಿಷಯ 2ನೇ ಅಧ್ಯಾಯದಲ್ಲಿ ಈ ಥರ ಹೇಳ್ತಾನೆ. ದಾವೀದನು, ಪ್ರಭು ಹೇಣು ಎನ್ನ ಕಣ್ಣು ಮುಂದೆ ಸತತ, ಅಂದರೆ ಪ್ರಭು ನನ್ನ ಕಣ್ಣು ಮುಂದೆ ಸತತವೂ ನಾನು ಇರಿಸಿದ್ದೇನೆ, ಆದುದರಿಂದ ನಾನು ಹೆದರಲ್ಲ. ನಾ ಹೆದರದಂತೆ ಆತನು ಇದ್ದಾನೆ ನನ್ನ ಹತ್ತಿರ. ಪುನಃ ಹೋಗ್ತೇನೆ, ಪ್ರಭು ಹಿಗಣು ಎನ್ನ ಕಣ್ಣು ಮುಂದೆ ಸತತ, ನಾ ಹೆದರದಂತೆ ಆತನಿಗಣು ಎನ್ನ ಹತ್ತಿರ. ದೇವರು ನನ್ನ ಹತ್ತಿರ ಇರಬೇಕಾದ್ರೆ ನಾನು ಹೆದರಲ್ಲ. ಆದುದರಿಂದ ನಾನು ಹೆದರಿಕೆ ಇಲ್ಲ ಅಂದರೆ, ಆ ಹೆದರಿಕೆ ಇರುವ ಆ ಹೃದಯದಲ್ಲಿ ಏನಿರಬಹುದು ಅಂದರೆ, ಪ್ರಿಯ ಸಹೋದರ ಸಹೋದರಿಯರೇ, ಪ್ರೇಷಿತರ ಕಾರ್ಯಕಲಾಪದಲ್ಲಿ 26ನೇ ವಚನದಲ್ಲಿ ಈ ಥರ ಹೇಳ್ತಾರೆ, ಆದುದರಿಂದ ಹೆದರಿಕೆ ಇಲ್ಲದ್ರಿಂದ ನನ್ನ ಹೃದಯ ಹರ್ಷದಿಂದ ಉಲ್ಲಾಸಿಸುತ್ತದೆ, ತುಳುಕ್ತಾ ಇದೆ, ನನ್ನ ಹೃದಯ ಸಂತೋಷದಿಂದ ಇದೆ. ಏಕೆಂದರೆ ನನ್ನ ದೇವರನ್ನು ಯಾವಾಗಲೂ ನನ್ನ ಮುಖದ ಮುಂದೆ ಇಟ್ಟಿದ್ದೇನೆ, ಕೇಂದ್ರ ಬಿಂದುವಾಗಿ ಇಟ್ಟಿದ್ದೇನೆ. ನಾನು ಪ್ರಾರ್ಥನೆಯಲ್ಲಿ ದೇವರನ್ನು ಅವಲಂಬಿಸಿದ್ದೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಎಂತಹ ಕಾಲದಲ್ಲಿ ನಾವೆಲ್ಲ ಜೀವಿಸ್ತಾ ಇದ್ದೇವೆ. ಎಷ್ಟೋ ವಯಸ್ಸಾದ ಜನರು ಹೇಳ್ತಾರೆ, ನಮ್ಮ ಇಡೀ ಬದುಕಲ್ಲಿ ಇಂತಹ ಸ್ಥಿತಿ ಬಂದಿಲ್ಲ ಫಾದರ್, ಈ ಥರ ಯಾವ ಕಾರ್ಯವೂ ನಡೆದಿಲ್ಲ ಫಾದರ್, ಇವತ್ತು ನಡೆಯುವುದು ಏನು ಫಾದರ್ ಗೊತ್ತಾಗ್ತಾ ಇಲ್ಲ.
ಶೋಧನೆಯ ಸಮಯ ಪ್ರಿಯರೇ, ಶೋಧನೆಗಳ ಸಮಯ, ಸಂಚಲತೆ, ಮನುಷ್ಯನ ವಿಶ್ವಾಸವನ್ನು ಕಳ್ಕೊಳ್ಳುವಂತಹ ಸಮಯ ಇದು. ಮನುಷ್ಯನ ದೇವರಿಗೆ ಪ್ರಶ್ನೆ ಹಾಕುವಂತಹ ಸಮಯ ಇದು. ಪ್ರಬೋಧನೆ ಮಾಡುವಂಥ ಈ ಗುರು ಎಷ್ಟರ ಮಟ್ಟಿಗೆ ದೇವರ ಒಡನೆ ಐಕ್ಯವಾಗಿದ್ದಾನೆ ಅನ್ನೋ ಪ್ರಶ್ನೆ ನನಗಿರಬೇಕು. ಎಷ್ಟು ಜನ ನನ್ನ ಪ್ರಬೋಧನೆ ಕೇಳ್ತಾ ಇದ್ದೀರೋ ಗೊತ್ತಿಲ್ಲ, ಆದರೆ ಒಂದು ಮಾತ್ರ ಮನಸ್ಸಲ್ಲಿಡಿರಿ, ದೇವರನ್ನು ಕೇಂದ್ರ ಬಿಂದುವಾಗಿ ಇಟ್ಟಿಲ್ಲ ಅಂದರೆ ನಮ್ಮ ಜೀವನ ಹಾಳಾಗುವುದು ಪ್ರಿಯರೇ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಒಂದು ಮಾಡೋಣ. ಜೀವ ಕೊಡುವ ಈ ಪವಿತ್ರ ಗ್ರಂಥವನ್ನು ಕೈಯಲ್ಲಿ ತೆಗೆದು ನಾನು ಹೇಳಿದಂತಹ ಈ ವಿಷಯವನ್ನು ಇವತ್ತು ನೀವು ಧ್ಯಾನ ಮಾಡಿ. ಗೆತ್ಸಮನಿ ತೋಪಿನಲ್ಲಿ ಯೇಸು ಎದ್ದು ಹೋಗಿ ಅವರನ್ನು ಎದ್ದು ಪ್ರಾರ್ಥನೆ ಮಾಡಿ ಅಂತ ಹೇಳಿದ ಹಾಗೆ ನಿಮ್ಮ ಹತ್ರ ಬಂದು ನಿಮ್ಮ ಕುಟುಂಬವನ್ನು, ಗಂಡ ಹೆಂಡತಿ ಮಕ್ಕಳನ್ನು ಎದ್ದು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮಾಡಬೇಕು. ದೋಣಿಯಲ್ಲಿ ಶಿಷ್ಯರು ಸಾಯುವಂಥ ಸ್ಥಿತಿಯಲ್ಲಿ ಇರಬೇಕಾದರೆ ಯೇಸು ಸ್ವಾಮಿ ನಿದ್ರೆಯಲ್ಲಿದ್ದರು, ಅವರು ಯೇಸುವನ್ನು ಎಬ್ಬಿಸಿದರು. ಇವಾಗ ದೇವರು ನಮ್ಮ ಹತ್ತಿರ ಇದ್ದರೂ ನಾವು ಅವರನ್ನು ಕೂಗಬೇಕು, ಯೇಸುವೇ ದೇವರೇ ನಮ್ಮನ್ನು ಕಾಪಾಡಿ ಅಂತ ಹೇಳಬೇಕು. ನಾಲಿಗೆಯಿಂದ ಇಲ್ಲ, ಅಂತರಂಗದಿಂದ ಬರಬೇಕು, ವಿಶ್ವಾಸದಿಂದ ಮಾತುಗಳು ಬರಬೇಕು, ಪ್ರಾರ್ಥನೆ ಬರಬೇಕು. ಆಗ ಮಾತ್ರ ಪ್ರಿಯರೇ ನಮ್ಮ ಜೀವನದಲ್ಲಿರುವಂಥ ಎಲ್ಲ ಥರದ ತೊಂದರೆಗಳು, ನೋವು ಎಲ್ಲವನ್ನು ನಮ್ಮಿಂದ ಸಮಾಲಿಸಲು ಸಾಧ್ಯ. ಇವತ್ತು ಈ ಚಿಕ್ಕ ಒಂದು ಪ್ರಬೋಧನೆ ಅಷ್ಟೇ, ನಾನು ಜಾಸ್ತಿ ಉದ್ದ ಮಾತಾಡ್ತಾ ಇಲ್ಲ. ಇವಾಗ ಆ ಮಲಗಿದ್ದ ಯೇಸು, ದೋಣಿಯಲ್ಲಿ ಮಲಗಿದ್ದ ಯೇಸು ಈ ಬಲಿಪೀಠದ ಮೇಲೆ ಬರಲಿದ್ದಾರೆ. ಗೆತ್ಸಮನಿ ತೋಪಿನಲ್ಲಿ ಸಂಚಲತೆಯಿಂದ ರಕ್ತದ ಬೆವರನ್ನು ಸುರಿಸಿದ ಯೇಸು ಶಿಷ್ಯರ ಹತ್ರ 3 ಸಾರಿ ಎದ್ದು ಎಚ್ಚರದಿಂದ ಪ್ರಾರ್ಥನೆ ಮಾಡಿ ಅಂತ ಯೇಸು ಈ ಬಲಿಪೀಠದ ಮೇಲೆ ಬರ್ತಾ ಇದ್ದಾರೆ. ಸೀಮೋನಿಗೆ ಹೇಳಿದಂತಹ ಯೇಸು, ಸೀಮೋನನೇ ಸೀಮೋನನೇ, ಸೈತಾನನು ನಿಮ್ಮನ್ನು ಗೋಧಿಯನ್ನು ತೂರುವ ಹಾಗೆ ಶೋಧನೆಗೊಳಪಡಿಸಲು ಅಪ್ಪಣೆ ಪಡೆದಿದ್ದಾನೆ, ಆದರೆ ನಿನಗೋಸ್ಕರ ನಾನು ಪ್ರಾರ್ಥನೆ ಮಾಡಿದ್ದೇನೆ ಅಂತ ಹೇಳಿದ ಯೇಸು ಇಲ್ಲಿ ಬರಲಿದ್ದಾರೆ. ದಯವಿಟ್ಟು ಎಲ್ಲರೂ ನಿಮ್ಮ ಕುಟುಂಬದಲ್ಲಿ ಒಬ್ಬರನ್ನೊಬ್ಬರನ್ನು ಕೈಗಳನ್ನು ಹಿಡಿಕೊಳ್ಳಿರಿ, ಒಬ್ಬರೊಬ್ಬರನ್ನು ಕೈಯನ್ನು ಹಿಡಿಯಿರಿ. ಗಂಡ ಹೆಂಡತಿ ಕರಗಳನ್ನು ಹಿಡ್ಕೊಳ್ಳಿರಿ, ಮಕ್ಕಳು ಮೊಣಕಾಲು ಹಾಕಿರಿ. ಇಲ್ಲಿ ಬಲಿಪೀಠದ ಮೇಲೆ ಬರುವಂತಹ ಯೇಸುವನ್ನು ನೋಡಿ, ಅದೇ ಯೇಸು ಕ್ರಿಸ್ತರು ಇವತ್ತು ನಿಮ್ಮ ಮುಂದೆ ನನ್ನೊಡನೆ ನೀವು ಒಂದಾಗಿದ್ದರೆ ಎಂತಹ ಕಷ್ಟ, ಎಂತಹ ತೊಂದರೆಗಳು ಬಂದರೂ ನಾನು ನಿಮ್ಮನ್ನು ಕೈ ಬಿಡಲ್ಲ. ಇವಾಗ ಯೇಸುವನ್ನು ಇಲ್ಲಿ ಸ್ಥಾಪಿಸಿ ಆ ಒಂದು 10 ನಿಮಿಷ ಆರಾಧನೆಯನ್ನು ಮಾಡಿ ಆ ದೃಢತೆಯನ್ನು, ನಂಬಿಕೆಯನ್ನು ನಾವು ಪಡೆದುಕೊಳ್ಳೋಣ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಮನೆಯಲ್ಲಿ ಎಲ್ಲರೂ ಸಾಧ್ಯವಾದರೆ ಎಲ್ಲರೂ ಮೊಣಕಾಲು ಹಾಕಿ ಯೇಸುವನ್ನು ದಿಟ್ಟಿಸಿ ನೋಡಿ. ದೋಣಿಯಲ್ಲಿ ಮಲಗಿದ್ದ ಯೇಸುವನ್ನು ಎಬ್ಬಿಸಿದ ಹಾಗೆ ನೀವೆಲ್ಲರೂ ನಿಮ್ಮ ಪ್ರಾರ್ಥನೆಯಲ್ಲಿ ಅವರನ್ನು ಎಬ್ಬಿಸಿ. ಯೇಸು ಸ್ವಾಮಿ ಗೆತ್ಸಮನಿ ತೋಪಿನಲ್ಲಿ ಆ 3 ಶಿಷ್ಯರನ್ನು ಹುಡುಕಿದ ಹಾಗೆ ನಿಮ್ಮನ್ನು ಹುಡುಕಿ ಈಗ ಬಲಿಪೀಠದಿಂದ ಎದ್ದು ಪ್ರಾರ್ಥನೆ ಮಾಡಿ ಅಂತ ಒಂದು ಸವಾಲನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ನನ್ನ ಜೊತೆ ಸೇರಿ ಕೈಗಳನ್ನು ಬಿಚ್ಚಿ, ದೇವರೇ ಇವಾಗ ನಾವು ನಿಮ್ಮ ಮುಂದೆ ಇದ್ದೇವೆ, ನಮ್ಮನ್ನು ಆಶೀರ್ವದಿಸಿರಿ, ನಾವು ಏನು ಮಾಡಬೇಕನ್ನುವಂಥ ದಾರಿಯನ್ನು ತೋರಿಸಿ ಅಂತ ಹೇಳಿ ಅದೇ ಹಾಡನ್ನು, ಮನದಲ್ಲಿ ಭಯವೇತಕ್ಕೆ ಎನ್ನುವ ಹಾಡನ್ನು ಫಾದರ್ ಜೆರಾಲ್ಡ್ ಜೊತೆ ಸೇರಿ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಆ ಹಾಡನ್ನು ಆಡುವಾಗ ನಿಮ್ಮ ಹೃದಯದಲ್ಲಿ ಅಬ್ರಹಾಮನ್ನು, ಸಾರಳನ್ನು ಆಶೀರ್ವದಿಸಿದ ದೇವರು ನಿಮ್ಮನ್ನೂ ಆಶೀರ್ವದಿಸಿ ನಿಮಗೆ ದೃಢತೆಯನ್ನು ಕೊಡುವರು. ಮನದಲ್ಲಿ ಭಯವೇತಕ್ಕೆ ಎಂದೆಂದು ಕಾಪಾಡುವೆ,
ನಾನೇ ಜೀವ ಮಾರ್ಗ ಸತ್ಯ ಎಂದು ನೀ ಅರಿತಿಲ್ಲವೇ, ಎಂದು ನೀ ಅರಿತಿಲ್ಲವೇ. ಮನದಲ್ಲಿ ಭಯವೇತಕ್ಕೆ, ಎಂದೆಂದು ಕಾಪಾಡುವೆ. ನಾನೇ ಜೀವ ಮಾರ್ಗ ಸತ್ಯ ಎಂದು ನೀ ಅರಿತಿಲ್ಲವೇ, ಎಂದು ನೀ ಅರಿತಿಲ್ಲವೇ. ಕತ್ತಲೆಯ ಮುಸುಕು ಕವಿದಿರಲು ಹಿಯವ ಅದದ್ಯ ನೀ ಹೋಗುವೆ. ಕತ್ತಲೆಯ ಮುಸುಕು ಕವಿದಿರಲು ಹಿಯವ ಅದ ಮಧ್ಯ ನೀ ಹೋಗುವೆ. ಅಡಿಗಡಿಗೂ ಎನ್ನ ಚೈತನ್ಯ ತುಂಬಿ, ಅಡಿಗಡಿಗೂ ಎನ್ನ ಚೈತನ್ಯ ತುಂಬಿ ಆಧರಿಸಿ ನಾ ಪಾಲಿವೆ. ಬಾಳಲ್ಲಿ ಬೆಳಕಾಗುವೆ, ಬಾಳಲ್ಲಿ ಬೆಳಕಾಗುವೆ. ಮನದಲ್ಲಿ ಭಯವೇತಕ್ಕೆ, ಎಂದೆಂದು ಕಾಪಾಡುವೆ. ನಾನೇ ಜೀವ ಮಾರ್ಗ ಸತ್ಯ ಎಂದು ನೀ ಅರಿತಿಲ್ಲವೇ, ಎಂದು ನೀ ಅರಿತಿಲ್ಲವೇ. ಮನದಲ್ಲಿ ಭಯವೇತಕ್ಕೆ, ಎಂದೆಂದು ಕಾಪಾಡುವೆ. ನಾನೇ ಜೀವ ಮಾರ್ಗ ಸತ್ಯ ಎಂದು ನೀ ಅರಿತಿಲ್ಲವೇ, ಎಂದು ನೀ ಅರಿತಿಲ್ಲವೇ, ಎಂದು ನೀ ಅರಿತಿಲ್ಲವೇ. ಮನದಲ್ಲಿ ಭಯವೇತಕ್ಕೆ, ಎಂದೆಂದು ಕಾಪಾಡುವೆ. ನಾನೇ ಜೀವ ಮಾರ್ಗ ಸತ್ಯ ಎಂದು ನೀ ಅರಿತಿಲ್ಲವೇ, ಎಂದು ನೀ ಅರಿತಿಲ್ಲವೇ. ಗುರುವೇ, ನಾವು ಸಾಯುತ್ತಿದ್ದೇವೆ, ತಮಗೆ ಚಿಂತೆಯೇ ಇಲ್ವೇ ಎಂದರು. ಆಗ ಯೇಸು ಎಚ್ಚೆತ್ತು ಬಿರುಗಾಳಿಯನ್ನು ಗದರಿಸಿದರು. ಸರೋವರಕ್ಕೆ ಶಾಂತವಾಗಿರು, ಮೊರೆಯಬೇಡ ಎಂದು ಆಜ್ಞಾಪಿಸಿದರು. ತಕ್ಷಣ ಬಿರುಗಾಳಿ ನಿಂತಿತು, ವಾತಾವರಣ ಪ್ರಶಾಂತವಾಯಿತು. ಆನಂತರ ತಮ್ಮ ಶಿಷ್ಯರಿಗೆ, ಏಕೆ ಇಷ್ಟು ಭಯ, ಏಕೆ ಇಷ್ಟು ಭಯ? ಇನ್ನು ನಿಮಗೆ ವಿಶ್ವಾಸವಿಲ್ಲವೋ? ಮನದಲ್ಲಿ ಭಯವೇತಕ್ಕೆ, ಎಂದೆಂದು ಕಾಪಾಡುವೆ. ನಾನೇ ಜೀವ ಮಾರ್ಗ ಸತ್ಯ ಎಂದು ನೀ ಅರಿತಿಲ್ಲವೇ, ಎಂದು ನೀ ಅರಿತಿಲ್ಲವೇ. ಸೀಮೋನನೇ, ಸೀಮೋನನೇ ಕೇಳು, ಗೋಧಿಯನ್ನು ತೂರುವಂತೆ ಸೈತಾನನು ನಿಮ್ಮೆಲ್ಲರನ್ನು ಶೋಧಿಸಲು ಅಪ್ಪಣೆ ಕೇಳಿಕೊಂಡಿದ್ದಾನೆ. ಆದರೆ ನಾನು ನಿನ್ನ ವಿಶ್ವಾಸವನ್ನು ಕುಂದದಂತೆ ನಿನಗಾಗಿ ಪ್ರಾರ್ಥನೆ ಮಾಡಿದ್ದೇನೆ. ನೀನು ಪರಿವರ್ತನೆ ಹೊಂದಿದ ನಂತರ ನಿನ್ನ ಸಹೋದರನ್ನು ದೃಢಪಡಿಸು. ನೀನು ಪರಿವರ್ತನೆ ಹೊಂದಿದ ನಂತರ ನಿನ್ನ ಸಹೋದರನು ದೃಢಪಡಿಸು. ಶೋಧನೆಯಲ್ಲಿ ಬಿದ್ದು ಹೋಗಿದ ಸರ್ವಜನರೇ, ಭಯದಲ್ಲಿ ಜೀವಿಸುತ್ತಿರುವ ಸರ್ವಜನರೇ, ಸೈತಾನನ ಶೋಧನೆಯಲ್ಲಿ ಬಿದ್ದು ಹೇಗೆ ಮೇಲೆ ಬರಬೇಕು ಅನ್ನುವಂತಹ ಏನು ಕನ್ಫ್ಯೂಷನ್ ಇರುವಂತಹ ಸರ್ವಜನರೇ, ಎಲ್ಲರನ್ನು ಕರಗಳನ್ನು ಚಾಚಿ ಅಬ್ರಹಾಮಿನ ದೇವರನ್ನು ನೋಡಿ ಆ ಹಾಡನ್ನು, ಸಂಪೂರ್ಣವಾದ ಹಾಡನ್ನು ನಿಮ್ಮ ನಿಮ್ಮ ಮನೆಯಿಂದ ಫಾದರ್ ಜೊತೆ ಸೇರಿ
ಕರಗಳನ್ನು ಚಾಚಿ ಪುನಃ ಹಾಡನ್ನು ಹಾಡಿ ನಿಮ್ಮ ಭಯವನ್ನು ಸಮರ್ಪಣೆ ಮಾಡಿ, ನಿಮ್ಮ ಶೋಧನೆಗಳನ್ನು ಸಮರ್ಪಣೆ ಮಾಡಿ. ಮನಸ್ಸಲ್ಲಿ ಭಯ ಬೇಡ. ದಾವೀದನು ಹೇಳಿದ ಹಾಗೆ, ಪ್ರಭು ಇಹನು ಎನ್ನ ಕಣ್ಣು ಮುಂದೆ ಸತತ, ನಾನು ಹೆದರದಂತೆ ಆತನು ನನ್ನ ಹತ್ತಿರ ಇದ್ದಾನೆ. ಆದ ಕಾರಣ ಹರ್ಷಿಸುತ್ತದೆ ನನ್ನ ಹೃದಯ, ಸಂತೋಷದಿಂದ ನನ್ನ ಹೃದಯ. ಆ ಸಂತೋಷದಿಂದ ಯೇಸುವಿನ ಕೈಗಳನ್ನು ಹಿಡ್ಕೊಂಡು ಇನ್ನೊಂದು ಸಾರಿ ಆ ಹಾಡನ್ನು ಹಾಡೋಣ. ಮನದಲ್ಲಿ ಭಯವೇತಕ್ಕೆ ಏನೆಂದು ಕಾಪಾಡಿ ಎಂದು ನೀ ಅರಿತಿಲ್ಲವೇ. ಮನದಲ್ಲಿ ಭಯವೇತಕ್ಕೆ ಏನೆಂದು ಕಾಪಾಡುವೆ. ನಾನೇ ಜೀವ ಮಾರ್ಗ ಸತ್ಯ ಎಂದು ನೀ ಅರಿತಿಲ್ಲವೇ, ಎಂದು ನೀ ಅರಿತಿಲ್ಲವೇ. ಸಮ್ಮುಖದಿ ಇಂದು ಚಿಂತೆಯಲ್ಲಿ ಬೆಂದು ನಿಂತಿರುವೆ ನೀ ಮೌನದಿ. ಸಮ್ಮುಖದಿ ಇಂದು ಚಿಂತೆಯಲ್ಲಿ ಬೆಂದು ನಿಂತಿರುವೆ ನೀ ಮೌನದಿ. ಈ ಮೌನವೇಕೆ, ಈ ಚಿಂತೆ ಏಕೆ, ಈ ಮೌನವೇಕೆ, ಈ ಚಿಂತೆ ಏಕೆ, ಧೈರ್ಯವನ್ನು ನಾನೀಡುವೆ. ಬಾಳಲ್ಲಿ ಬೆಳಗಾಗುವೆ, ಬಾಳಲ್ಲಿ ಬೆಳಗಾಗುವೆ. ಮನದಲ್ಲಿ ಭಯವೇತಕ್ಕೆ ನಿನ್ನೆಂದು ಕಾಪಾಡುವೆ. ನಾನೇ ಜೀವ ಮಾರ್ಗ ಸತ್ಯ ಎಂದು ನೀ ಅರಿತಿಲ್ಲವೇ, ಎಂದು ನೀ ಅರಿತಿಲ್ಲವೇ, ಎಂದು ನೀ ಅರಿತಿಲ್ಲವೇ. ಪ್ರಭುವೇ, ಈ ಗಳಿಗೆಯಲ್ಲಿ ನಾವು ಯಾವ ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ನೀವು ಈ ಪರಮಪ್ರಸಾದದಲ್ಲಿ ನಮ್ಮ ಮಧ್ಯದಲ್ಲಿ ಆಗಮಿಸುತ್ತಾ ನೀವೇ ಸತ್ಯ, ನೀವೇ ಮಾರ್ಗ, ನೀವೇ ಜೀವವನ್ನು ಎಂದು ನುಡಿದಿದ್ದೀರೋ, ಅದೇ ರೀತಿಯಲ್ಲಿ ನಮ್ಮ ಬಾಳನ್ನೇ ಮುಡಿಪಾಗಿಟ್ಟು ಪ್ರಭುವೇ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ. ನಿಮ್ಮಲ್ಲಿ ಐಕ್ಯವಾಗಿದ್ದು ನಾವು ಎಷ್ಟೇ ತಾಪತ್ರಯಗಳು ಬಂದರೂ ಸಹ, ಎಷ್ಟೇ ಕಷ್ಟ ನೋವು ಬಂದರೂ ಸಹ ಅದನ್ನು ನಿಮ್ಮ ಅನುಗ್ರಹದಿಂದ ನಾವು ಪಾರು ಮಾಡಲು, ಅದನ್ನು ಎದುರಿಸಲು, ಸವಾಲುಗಳನ್ನು ನಾವು ಮುಖಾಮುಖಿಯಾಗಿ ಎದುರಿಸಿ ನಿಮ್ಮ ಅನುಗ್ರಹದಿಂದ ಅದನ್ನು ಪಾರು ಮಾಡುವಂತಹ ಶಕ್ತಿಯನ್ನು ನಾವು ಪಡೆಯುವೆವು ಖಂಡಿತವಾಗಿಯೂ. ಹೌದು ಪ್ರಭುವೇ, ಈ ಗಳಿಗೆಯಲ್ಲಿ ನಿಮ್ಮಲ್ಲಿ ಐಕ್ಯವಾಗಿರುವ ಅನುಗ್ರಹವನ್ನು ದಯಪಾಲಿಸಿ, ನೀವೇ ಮಾರ್ಗ, ನೀವೇ ಸತ್ಯ, ನೀವೇ ಜೀವವೆಂದು ನಾವು ವಿಶ್ವಾಸದಿಂದ ನುಡಿದಿದ್ದಾಗ ನಾವು ಸ್ವಾತಂತ್ರ್ಯವನ್ನು ಹೊಂದುವೆವು. ಖಂಡಿತವಾಗಿಯೂ ಬರುವ ದಿನಗಳಲ್ಲಿಯೂ ಸಹ ಎಲ್ಲ ರೀತಿಯ ಕೇಡಿನಿಂದಲೂ ಎಲ್ಲ ರೀತಿಯ ಪೀಳಿಗೆಯಿಂದಲೂ ನಾವು ಬಿಡುಗಡೆಯನ್ನು ಹೊಂದಿ ಸಂತೋಷಭರಿತವಾಗಿ ಜೀವಿಸವು ಅನುಗ್ರಹವನ್ನು ನೀಡುವೆವು ಪ್ರಭುವೇ ಎಂದು ಭರವಸೆಯಿಂದ ನಮ್ಮನ್ನೇ ಸಮರ್ಪಿಸುತ್ತೇವೆ. ಮನದಲ್ಲಿ ಭಯವೇತಕ್ಕೆ ಎಂದೆಂದು ಕಾಪಾಡುವೆ. ನಾನೇ ಜೀವ ಮಾರ್ಗ ಸತ್ಯ ಎಂದು ನೀ ಅರಿತಿಲ್ಲವೇ, ಎಂದು ನೀ ಅರಿತಿಲ್ಲವೇ, ಎಂದು ನೀ ಅರಿತಿಲ್ಲವೇ. ದಯಾಮಯ ದೇವರೇ, ನೀವು ಎದ್ದು ಗೆತ್ಸಮಣಿ ತೋಪಿನಲ್ಲಿ ಆ ಶಿಷ್ಯರನ್ನು ಎಚ್ಚರದಿಂದ ಪ್ರಾರ್ಥನೆ ಮಾಡಿ ಅಂತ ಹೇಳಿದ ಹಾಗೆ ಪ್ರತಿಯೊಂದು ಮನೆಯವರನ್ನು ಎಚ್ಚರಿಸಿ ಪ್ರಾರ್ಥನೆಯಲ್ಲಿ ಸ್ಥಿರವಾಗಿರಿ. ಆಗ ಏನೇ ಬಂದರೂ ಅದನ್ನು
ನಾವು ಸಾಯಿಸಲು ಹಿಡಿಯಲು ಸಾಧ್ಯ ಅನ್ನುವಂತಹ ಛಲವನ್ನು ಸವಾಲನ್ನು ಕೊಟ್ಟಿದ್ದಕ್ಕೋಸ್ಕರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಇಗೋ ನಿಮ್ಮ ಆಶೀರ್ವಾದವನ್ನು ಇಡೀ ಕುಟುಂಬಕ್ಕೆ ಈ ಸಂದರ್ಭದಲ್ಲಿ ಕೋರುವೆವು. ಎಲ್ಲರನ್ನು ಆಶೀರ್ವದಿಸಿರಿ. ಅಬ್ರಹಾಂ ಸಾರಳನ್ನು ಆಶೀರ್ವದಿಸಿದ ಹಾಗೆ ಎಲ್ಲರನ್ನು ಆಶೀರ್ವದಿಸಿ ಸಂತೋಷದಿಂದ, ನೆಮ್ಮದಿಯಿಂದ, ವಿಶ್ವಾಸದಿಂದ ಅವರ ಜೊತೆ ನೀವು ಜೀವಿಸಬೇಕಾಗಿ ನಾವು ದೀನ ಪ್ರಾರ್ಥನೆಯನ್ನು ಸಮರ್ಪಿಸುತ್ತೇವೆ. ಎಂಥ ದಿವ್ಯ ಸಂಸ್ಕಾರ ಭಾಗಿವಂದಿಸೋಣ. ಹಳೆಯಾಜ್ಞೆ ಹೊಸವಿಧಿಗೆ ಎಡೆಯಿತ್ತು ನಿಂತಿದೆ. ಇಂದ್ರಿಯಾತೀತವಾದುದನ್ನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಇವರಿಂದೋರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆಯು ಗೌರವವು ಮಹಿಮೆಯು ಸಲ್ಲಲಿ. ಆಮೆನ್. ಪ್ರಾರ್ಥಿಸೋಣ. ಕರ್ತರೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎಲ್ಲರೂ ಸೇರಿ ನಿಮ್ಮ ಮನೆಯಲ್ಲಿ ನಮೋ ಮರಿಯಾ ಪ್ರಸಾದ ಪೂರಣೆಯೇ ಕರ್ತರು ನಿಮ್ಮೊಡೆಯಿಂದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಪ್ರಿಯರೇ, ಕೆಲವೊಂದು ಸೂಚನೆಗಳು. ಈಗಿನ ಈ ಧ್ಯಾನದಲ್ಲಿ ಪಾಲ್ಗೊಂಡ ತಮಗೆಲ್ಲರಿಗೂ ನಾವು ವಂದನೆಗಳನ್ನು ಸಲ್ಲಿಸುತ್ತೇವೆ, ನಿಮ್ಮನ್ನು ಹಾರೈಸುತ್ತೇವೆ. ನಿಮ್ಮ ಸಮಯವನ್ನು ದೇವರಿಗಾಗಿ ಕೊಟ್ಟಂತಹ ನಿಮ್ಮ ಧಾರಾಳ ಮನಸ್ಸನ್ನು ನಾವು ವಂದಿಸುತ್ತೇವೆ. ಪ್ರಿಯರೇ, ನಾಳೆ ದಿವಸ ಕೂಡ ಇಂದಿನ ಹಾಗೆ ನಾವು ಬಲಿಪೂಜೆಯ ಮುಖಾಂತರ ಪ್ರಾರಂಭಿಸಿ ತದನಂತರ ಪ್ರಬೋಧನೆ, ಕೊನೆಯದಾಗಿ ಆರಾಧನೆ ಮತ್ತು ಆಶೀರ್ವಚನ. ನಾಳೆ ಒಂದೇ ದಿವಸ ಈ ಪವಿತ್ರ ವಾರದಲ್ಲಿ ನಾವು ನಮ್ಮನ್ನೇ ತಯಾರಿಸಿಕೊಳ್ಳುವ ಅನುಗ್ರಹ ದೇವರು ನಮಗೆ ದಯಪಾಲಿಸಿದ್ದಾರೆ. ಅವರಿಗೂ ಸಹ ವಂದನೆಗಳನ್ನು ಸಲ್ಲಿಸುತ್ತಾ ನಾಳೆ ಕೂಡ ಈ ಧ್ಯಾನದಲ್ಲಿ ಪಾಲ್ಗೊಳ್ಳೋಣ. ಎಲ್ಲರೂ ಸೇರಿ ಹೇಳೋಣ: ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ವಂದನೆ, ಯೇಸುವಿಗೆ ಆರಾಧನೆ.